ಸಂತೃಪ್ತಿ. ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ. ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ. ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ. ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ. ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜೀವನವೆಂಬ ನದಿಯಲ್ಲಿ ಅನೇಕ ವೃತ್ತಿಗಳ ದೋಣಿಗಳು ಸಾಗುತ್ತವೆ. ಆದರೆ ಕೆಲವು ಮಾತ್ರ ದಡ ಸೇರುತ್ತವೆ. ಇನ್ನು ಕೆಲವು ದಡ ಸೇರುವುದಷ್ಟೇ ಅಲ್ಲದೆ ಮತ್ತೊಬ್ಬರ ಬದುಕಿಗೆ ಆಶಾಕಿರಣವಾಗುತ್ತವೆ. ಅಂತಹ ಒಂದು ಮಹಾನ್ ವೃತ್ತಿಯೇ ವೈದ್ಯ ವೃತ್ತಿ. ವೃತ್ತಿ ಎಂದರೆ ಕೇವಲ ದುಡಿಮೆಯಲ್ಲ, ಅದು ನಮ್ಮ ಬದುಕಿನ ಒಂದು ಮಹತ್ವದ ಭಾಗ. ನಾವು ಮಾಡುವ ಕೆಲಸದಲ್ಲಿ ಸಂತೃಪ್ತಿ ಸಿಕ್ಕಾಗ ಮಾತ್ರ ಜೀವನಕ್ಕೆ ಒಂದು ಅರ್ಥ ಬರುತ್ತದೆ. ಇಂದು ನಾವು ನಮ್ಮ ಸಮಾಜದ ಜೀವನಾಡಿ ಎಂದೇ ಹೇಳಬಹುದಾದ ಒಂದು ವೃತ್ತಿಯ ಬಗ್ಗೆ ಮಾತನಾಡಲು ಹೊರಟಿದ್ದೇವೆ. ಅದುವೇ ವೈದ್ಯ ವೃತ್ತಿ. ಇಂದು ನಮ್ಮ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ HD ಕೋಟೆಯ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸೋಮಣ್ಣರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ವೃತ್ತಿಯಲ್ಲಿನ ಸಂತೃಪ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ತಮಗೂ ಸ್ವಾಗತ. ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ. ನಾನು ಆ್ಯಕ್ಚುಲಿ ಇದೇ HD ಕೋಟೆ ತಾಲೂಕು, ಈಗಿನ ಸರಗೂರು ತಾಲೂಕಿನ ಇಟ್ನಾ ಗ್ರಾಮದವರು, ಮೈಸೂರು ಜಿಲ್ಲೆಯೇ. ನನ್ನ ತಾಯಿ ಮತ್ತು ನನ್ನ ತಂದೆ, ನನ್ನ ತಾಯಿ ಲೇಟ್ ಪುಟ್ಟವೀರಮ್ಮ, ತಂದೆ ಲೇಟ್ ಕರಿಯ ನಾಯಕ. ನಮ್ಮದು ಇಟ್ನಾ ಗ್ರಾಮದಲ್ಲಿ ಪಟೇಲ್ ಲಿಂಗನಾಯಕರ ವಂಶಸ್ಥರು ನಾವು ಮೊದಲು ಆ್ಯಕ್ಚುಲಿ ಬಾಲ್ಯದಲ್ಲಿ 1ನೇ ತರಗತಿ ಓದ್ಲಿಕ್ಕೆ ಮೊದಲು ನಾನು ಶಾಲೆಗೆ ಹೋಗಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಈ ಆಡು ದನ ಮೇಯ್ಸೋರ ಜೊತೆ ಹೋಗ್ಬಿಡ್ತಿದ್ದೆ. ನಾನು ಹೋಗ್ತಾ ಇರಬೇಕಾದ್ರೆ ಆಮೇಲೆ ನಮ್ಮ ಅಣ್ಣ, 2ನೇ ಅಣ್ಣ ಸಣ್ಣ ಅಂತ ಇದ್ದಾರೆ, ಅವರು ನನ್ನ ಶಾಲೆಗೆ ಕೈಕಾಲೆಲ್ಲ ಹಗ್ಗದಲ್ಲಿ ಕಟ್ಟಿ ಹೋಗಿ ಮಾಸ್ಟರ್ ಹತ್ರ ಕೂರಿಸಿದ್ರು. ಆವಾಗ ವೆಂಕಟಾಚಲಯ್ಯ ಅಂದ್ಬಿಟ್ಟು ಒಬ್ಬರು ಹೆಬ್ಬಲ್ಗುಪ್ಪೆ ಹೆಡ್ ಮಾಸ್ಟರ್ ಇದ್ರು. ಅವ್ರು ನನ್ನನ್ನು ಸೇರಿಸ್ಕೊಂಡು 1ನೇ ತರಗತಿಗೆ ಅವ್ರು ತಿಂಡಿಗಳು ಕೊಡ್ತಾ ನನ್ನನ್ನು ಶಾಲೆ ಕಡೆ ಗಮನ ಹರಿಸ್ತಾ ಹೋದ್ರು. ಅವ್ರು ಪ್ರೇರೇಪಣೆ ಕೊಟ್ಟದ್ರಿಂದ 1ನೇ ತರಗತಿ 1ರಿಂದ 6ನೇ ತರಗತಿವರೆಗೂ ನಮ್ಮ ಇಟ್ನಾ ಗ್ರಾಮದಲ್ಲಿ ನಮ್ಮ ವಿದ್ಯಾಭ್ಯಾಸ. ಆ ವಿದ್ಯಾಭ್ಯಾಸದ ಅವಧಿಯಲ್ಲಿ ಮಂಜುನಾಥ್ ಮಾಸ್ಟರ್ ಅಂತ ಇದ್ರು. ಅವರು ಯಾರು ನೀಟಾಗಿ ಬರೀತಾರೆ, ದುಂಡಾಗಿ ಬರೆಯೋದು ಮತ್ತು ಹೆಚ್ಚು ಅಂಕಗಳನ್ನು ಓದೋದ್ರಲ್ಲಿ ಅಂಕಗಳನ್ನು ಯಾರು ಗಳಿಸ್ತಾರೆ ಅವರಿಗೆಲ್ಲ ಪ್ರೈಸ್ ಇಡ್ತಾ ಇದ್ರು. ಅಂದರೆ ಪೆನ್ನು, ಪೆನ್ಸಿಲ್ಲು, ಬ್ಯಾಗು, ಜಾಮಿಟ್ರಿ ಬಾಕ್ಸು, ನೋಟ್ ಪುಸ್ತಕ, ಈ ಥರ. ಅದರಿಂದ ನಾನು ಪ್ರೇರೇಪಣೆಗೊಂಡು ಎಲ್ಲ ಪ್ರೈಸ್ಗಳನ್ನು ನಾನೇ ತಗೊಳ್ಳಿಕ್ಕೆ ಶುರು ಮಾಡಿದೆ. ಬಾಲ್ಯದಲ್ಲಿ ನಾನು ದನ ಮೇಯಿಸ್ತಾ ಇದ್ದೆ, ಕುರಿಗಳನ್ನ ಆಡುಗಳು ಮೇಯಿಸ್ತಾ ಇದ್ದೆ. ಆಮೇಲೆ ಮತ್ತೆ ಜಮೀನುಗಳಲ್ಲಿ ನಮ್ಮ ಹಣ್ಣದಿರುಗಳಿಗೆ ಸಹಾಯ ಮಾಡ್ತಿದ್ದೆ. ನಾವು ಒಟ್ಟು ನನಗೆ 6 ಹಣ್ಣದಿರು, 2 ಆಗ್ತಾರೆ, ಒಟ್ಟು 9 ಜನ. ನಾನು ಮಕ್ಕಳು, ಕೊನೆಯವನೇ ನಾನು. ನನ್ನ ವಿದ್ಯಾಭ್ಯಾಸಕ್ಕೆ ನಮ್ಮ ಅಣ್ಣದಿರು ಭಾಳ ಒತ್ತು ಕೊಡ್ತಾ ಇದ್ರು. ಇವನ್ನಾದ್ರು ಒಳ್ಳೆ ವಿದ್ಯಾವಂತನ ಮಾಡೋಣ ಅನ್ನೋ ಒಂದು ಇದರಲ್ಲಿ ಅವರು ಮಾಡ್ತಾ ಇದ್ರು. 6ನೇ ತರಗತಿವರೆಗೂ ನಮ್ಮ ಊರಿನಲ್ಲಿ ನಾವು ಪ್ರೈಮರಿ ಮತ್ತು ಮಿಡ್ಲ್ ಸ್ಕೂಲ್ ಇತ್ತು. 7ನೇ ತರಗತಿಗೆ ಸರಗೂರಿಗೆ ಬಂದು ಸೇರಿದ್ದೆ. 7, 8, 9 ಸರಗೂರಿನಲ್ಲಿ ಓದಾಯ್ತು. ಇನ್ನು 10ನೇ ತರಗತಿಗೆ ಚಿಲ್ಕುಂದ, ಹುಣಸೂರು ತಾಲೂಕು. ಯಾಕಂದ್ರೆ ನಮ್ಮ ಅಣ್ಣ ಈ ಸ್ಕೂಲ್ ಮಾಸ್ಟರ್ ಆಗಿದ್ರು. ಇವನು ಇಲ್ಲಿದ್ರೆ ಯಾಕೋ ಸರಿ ಓದಕ್ಕೆ ಕಾಣಲಿಲ್ಲ ಅಂದ್ಬಿಟ್ಟು ಅಲ್ಲಿ ಕರ್ಕೋದ್ರು. ಅಲ್ಲಿ ನಾನು SLCಯಲ್ಲಿ ಪ್ರಥಮ ಸ್ಥಾನ ಬಂದ ಮೇಲೆ PUCಗೆ ಮಹಾರಾಜ ಜೂನಿಯರ್ ಕಾಲೇಜು ಮೈಸೂರಿಗೆ ಸೇರಿಕೊಂಡೆ. ಅದಾದಮೇಲೆ ಅಲ್ಲೇನಾಯಿತು, PUCನಲ್ಲಿ ಫೇಲ್ ಆಗ್ಬಿಟ್ಟೆ ಒಂದು ಸಾರಿ ಫೇಲ್ ಆದಮೇಲೆ ಇಲ್ಲಿ ನಮ್ಮ ಅಣ್ಣದಿರೋ, ಅವಾಗ ನಾನು ವ್ಯವಸಾಯಕ್ಕೆ ಇವನು ಸರಿಯಾದ ದಾರಿ ತರಬೇಕಾದ್ರೆ ಇವನ್ನ ಸರಿಯಾಗಿ ಹರಿಬೇಕು ಅಂತ ಹೇಳ್ಬಿಟ್ಟು ಜಮೀನಲ್ಲಿ ಉಳಿಸೋದು, ದನ ಮೇಯಿಸಿ ಕಳಿಸೋದು, ಹುಲ್ ತರೋದು, ಸಗಣಿ ಗೋರ್ಸೋದು ಬೆಳಗ್ಗೆ, ಈ ಕೆಲಸ ಎಲ್ಲ ಮಾಡ್ಸಕ್ ಸ್ಟಾರ್ಟ್ ಮಾಡಿದ್ಮೇಲೆ ಯಾಕೋ ನಾನು ಇಲ್ಲೇ ಇದ್ರೆ ಓದಕ್ಕಾಗಲ್ಲ, ಈ ಕಷ್ಟ ಎಲ್ಲ ಅನುಭವಿಸ್ಬೇಕಾಯ್ತು ಅಂದ್ಬಿಟ್ಟು ನೆಕ್ಸ್ಟ್ ಓದೋ ಕಡೆ ಗಮನ ಕೊಟ್ಟು ಶಾರದಾ ವಿಲಾಸ ಕಾಲೇಜಿಗೆ BSc ಸೇರಿಕೊಂಡೆ. BSc ಓದ್ತಾ ಆ್ಯಕ್ಚುಲಿ ನಾನು
ಕಾಂಪಿಟೇಟಿವ್ ಎಕ್ಸಾಮ್ IAS ಮಾಡಬೇಕು ಅಂತ ಸೇರಿದವನು. ಹ್ಮ್ ಇದನ್ನ ನಾನು ಡಾಕ್ಟರ್ ಆಗಬೇಕು ಅಂದ್ಕೊಂಡಿರಲಿಲ್ಲ. ಹ್ಮ್ ಒಂದು ಸಾರಿ ಇಲ್ಲಿ ಇದೇ ಇದರಲ್ಲಿ ಮೈರಾಡ ಪ್ಲಾನ್ ಅಂತ ಇತ್ತು. ಹೌದು. ನಾನು PUC ಫೇಲ್ ಆದಾಗ ಮೈರಾಡದಲ್ಲಿ ವರ್ಕ್ ಮಾಡ್ತಿದ್ದೆ. ಹ್ಮ್ ಆವಾಗ ಸೆಂಟ್ ಜೋಸೆಫ್ ಬ್ಯಾಂಗ್ಳೂರು ಹಾಸ್ಪಿಟ್ಲಿಗೆ ಇಲ್ಲಿಂದ ನಮ್ಮನ್ನು ಕರ್ಕೊ ಹೋಗ್ತಾರೆ, ಬಂದು ರೋಗಿಗೆ ಬ್ಲಡ್ ಕೊಡಬೇಕು ಅಂತ. ಹ್ಮ್ ಆ ಬ್ಲಡ್ ಕೊಡಕ್ಕೆ ಹೋಗಿ ಹಾಸ್ಪಿಟ್ಲಲ್ಲಿ ಅವನ ಪರಿಸ್ಥಿತಿ ನೋಡಿದ್ಮೇಲೆ ಹ್ಮ್ ಆ ಡಾಕ್ಟ್ರುಗಳಲ್ಲಿ ಓಡಾಡ್ತಿದ್ನೆಲ್ಲ ನೋಡಿ ನಾನು ಡಾಕ್ಟರ್ ಆಗಬೇಕು ಅಂತ ಅವತ್ತು ತೀರ್ಮಾನ ಮಾಡಿದೆ. ತೀರ್ಮಾನ ಮಾಡಿ BScಗೆ ಸೇರಿಕೊಂಡೆ. ಆ್ಯಕ್ಚುಲಿ ನಾನು ರಾಜ್ಕುಮಾರ್ ಅಪ್ಪಟ ಅಭಿಮಾನಿ. ಅವ್ರ ಸಿನಿಮಾಗಳು ಪ್ರತಿಯೊಂದು ನೋಡ್ತಿದ್ದೆ. ನೋಡಬೇಕಾದ್ರೆ ಅವ್ರದ್ದು ಶ್ರುತಿ ಸೇರಿದಾಗ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ಪಾತ್ರ ಮಾಡಿರ್ತಾರೆ. ಹೌದು. ಅದನ್ನ ನೋಡಿ ನಾನು ಒಬ್ಬ ವೈದ್ಯನಾಗಬೇಕು ಅಂತ ತಿಳ್ಕೊಂಡು ಆಮೇಲೆ ಅಂಬರೀಷ್ನದು ಹೃದಯ ಆಡಿತು ಅಂತ ಯಾವುದೋ ಒಂದು ಸಿನಿಮಾ ಬಂತು. ಆ ಸಿನಿಮಾದಲ್ಲಿ ಹಾರ್ಟ್ ಆಪರೇಷನ್ ಮಾಡೋದು ನೋಡಿದ ಮೇಲೆ ಆ ಸಾಯ್ತಾನೆ ಅನ್ನುವ ಪೇಷಂಟು ಉಳ್ಕೊಂಡಲ್ಲ, ಅದನ್ನು ನೋಡಿ ಜಾಸ್ತಿ ಪ್ರೇರೇಪಣಾಗಿ ನಾನು ಒಬ್ಬ ವೈದ್ಯನೇ ಆಗಲೇಬೇಕು ಅಂತ BScನಲ್ಲಿ ಅತಿ ಹೆಚ್ಚು ಅಂಕ ತೆಗೆದು BSc ಕೋಟದಡಿ MBBS ಸೇರಿ ವೈದ್ಯನಾಗ್ತಾ, ಮತ್ತು ಅದರಲ್ಲಿ ಏನು ಅಂದರೆ ಈ ವೈದ್ಯ ವೃತ್ತಿಯಲ್ಲಿ ನಾನು ಹಣಕ್ಕಿಂತ ಜನಸೇವೆ ಮಾಡಬೇಕು ಅನ್ನೋದನ್ನ ಆಯ್ಕೆ ಮಾಡ್ಕೊಂಡೆ. ಯಾವಾಗಲೂ ನಾನು ಹಣಕ್ಕೆ ಬೆಲೆ ಕೊಡಲಿಲ್ಲ. ಯಾಕೆಂದರೆ ಮನುಷ್ಯ ಆಕಸ್ಮಿಕ ಹುಡ್ತಾನೆ, ಹುಟ್ಟಿದ ಮೇಲೆ ಸಾವು ನಿಶ್ಚಿತ ಅನ್ನೋದು ನನ್ನ ಅರ್ಥ ಮಾಡ್ಕೊಂಡೆ. ಈ ಎರಡು ಮಧ್ಯೆ ಹಣ ಅನ್ನೋದೇನು ಬರಲ್ಲ. ಯಾಕಂದರೆ ಮನುಷ್ಯನಿಗೆ ಏನು ಬೇಕು, 3 ಹೊತ್ತು ಊಟ, ಉಡ್ಲಿಕ್ಕೆ ತೊಡ್ಲಿಕ್ಕೆ ಬಟ್ಟೆ, ಒಳ್ಳೆ ಬಟ್ಟೆ, ಮತ್ತು ನೆಮ್ಮದಿಯಾಗಿ ನಿದ್ರೆ ಬಂದರೆ ಸಾಕು. ಅದಷ್ಟೇ ಅದೇ ಜೀವನಕ್ಕೆ. ನಮ್ಮ ಅಕ್ಕಪಕ್ಕದವ್ರಿಗೆ ಸಹಾಯ ಮಾಡೋದು, ನಮ್ಮನ್ನು ಕೋರಿಕೆ ಬಂದು ಕೇಳ್ಕೊ ಬಂದವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಗುಣ ಮೊದಲಿಂದ ನಾನು ಬೆಳೆಸ್ಕೊ ಬಂದೆ. ಅದರಂತೆ ನಾನು ಹಣದ ಕಡೆ ಜಾಸ್ತಿ ಇದ್ಕೊಡ್ಲಿಲ್ಲ. ಈಗ ನನ್ನ ವೃತ್ತಿಯಲ್ಲಿ ನಾನು ಡಾಕ್ಟರ್ ಆಗಿ ಸಾಕಷ್ಟು ಜನಗಳಿಗೆ, ಆ್ಯಕ್ಚುಲಿ ಮಧ್ಯಾಹ್ನ ನಾನು ಊಟಕ್ಕೆ ಹೋಗಲ್ಲ, ಬೆಳಗ್ಗೆ ಬಂದು ಕೂತ್ರೆ ನೈಟ್ ಪೇಷಂಟ್ ಮುಗಿಯೋವರೆಗೂ ಹಳ್ಳಿ ಜನ, ಯಾಕಂದರೆ ಮಧ್ಯೆ ಬಸ್ಗಳು ಮಿಸ್ ಆಗ್ತವೆ ಅವ್ರಿಗೆ ಜನಗಳಿಗೆ. ನನಗೆ ಈ ಕಡೆ ಬಂದರೆ ನಾನು ಫಸ್ಟು ನನ್ನ MBBS ಮುಗಿದ ಮೇಲೆ JSSನಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ 3-4 ವರ್ಷ ಒಂದು ಗ್ಯಾಸ್ಟ್ರೋಎಂಟ್ರಾಲಜಿ ವಿಭಾಗದಲ್ಲಿ ಸೇರ್ಕೊಂಡು ಕೆಲಸ ಮಾಡ್ತಿದ್ದೆ. ಅಲ್ಲಿ ಬಿಟ್ಟ ನಂತರ ಕೊಳ್ಳೇಗಾಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಪ್ರಥಮ ಬಾರಿಗೆ ನಾನು ಗುತ್ತಿಗೆ ವೈದ್ಯಾಧಿಕಾರಿಗೆ ಅಲ್ಲಿ ನಾನು ಅಪಾಯಿಂಟ್ಮೆಂಟ್ ಆಯಿತು. ಅಲ್ಲಿಂದ ಹನೂರು, ಕೊಳ್ಳೇಗಾಲ ತಾಲೂಕಿನ ಹನೂರಿಗೆ ಹೋಗ್ತೀನಿ. ಅಲ್ಲಿ PHಗೆ ಅಲ್ಲಿ ನಾನೇ ವೈದ್ಯಾಧಿಕಾರಿ ಆದಾಗ ಅಲ್ಲಿ ಬಡವರು ಜಾಸ್ತಿ ಬರ್ತಿದ್ರು ತುಂಬ. ಅಂದರೆ ಆ ಕಡೆ, ಯಾಕಂದ್ರೆ ನಮ್ಮ ಈ ಕಡೆನಾದರೂ ನಾವು ನೀರಾವರಿ ನೋಡಿದ್ದೀವಿ, ಆ ಕಡೆ ಮಳೆಗೆ ಆಶ್ರಿತ ಜನ. ಹಾಗಾಗಿ ಅಲ್ಲಿ ಬರ್ತಕ್ಕಂಥ ಜನ ಬಸ್ ಹಿಡ್ದು ಆಟೋ ಇಟ್ಕೊಂಡು ಎಲ್ಲ ಬರ್ತಾ ಇದ್ರಲ್ಲ. ಇನ್ನು ಈ ಬಸ್ ಮಿಸ್ ಆದರೆ ನಮಗೆ ಇದಿರಲ್ಲ ಸರ್, ಆಟೋಕ್ಕೆ ಇಷ್ಟು ದುಡ್ಡು ಕೊಡಬೇಕು ಅಂದರೆ ಅವತ್ತು ಆ ದಿನ ಗೇದ ದುಡ್ಡನ್ನೆಲ್ಲ ನಾನು ಆಟೋಕ್ಕೆ ಕೊಡಬೇಕು ಅಂತಂತ ಹೇಳಿದಾಗ ಸರಿ ನಾನು ಹೆಂಗೋ ಬೆಳಗ್ಗೆ ತಿಂದಿರ್ತೀನಿ, ಒಂದು ಹೊತ್ತು ಊಟ ಇದು ಮಾಡಿದ್ರೆ ಏನೂ ಆಗಲ್ಲ ಅಂತ ಕೂತ್ಕೊಂಡವನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 6:30-7 ಗಂಟೆ ಪೇಷಂಟ್ ಎಷ್ಟು ಜನ ಬರ್ತಾರೋ ಅಷ್ಟು ಮುಗಿಸಿ ತದಾನಂತರ ಮನೆಗೆ ಬಂದು ಊಟ ಮಾಡ್ತಿದ್ದು. ಅದನ್ನು ಅಭ್ಯಾಸ ಮಾಡ್ಕೊಂಡು ಇವಾಗಲೂ ಹಾಗೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈಗ ಕೋಟೆ ತಾಲೂಕು ಬಂದ ಮೇಲೆ ಈ ಮಚ್ಚೂರು, DB ಕುಪ್ಪೆ, ಭೋಗಾಪುರ ಆ ಕಡೆ ಎಲ್ಲ ಬಸ್ಗಳಿಲ್ಲ. ಅದು ಬಿಟ್ರೆ ಈ ಕಡೆ ಗಂಡತ್ತೂರು, ಬೀರಾಂಬಳ್ಳಿ, ಈ ಕಡೆ ಎಡೆಯಲ್ದಿಂದ ಆ ಕಡೆ ಆ ಕಡೆಯಿಂದ ಎಲ್ಲ ಬರ್ತಾರೆ. ಯಶವಂತಪುರ, ಅಂಚಿಪುರ, ನಾನು ಕೇಳೇ ಇಲ್ಲ, ಮುಗುತನ ಮೂಲೆ, ಚಿಕ್ಕಬರ್ಗಿ, ದೊಡ್ಡಬರ್ಗಿ, ಈ ಕಡೆಯಿಂದ ಜನ ಬರಬೇಕಾದ್ರೆ ಅವ್ರಗಳಿಗೆ ಒಂದು ಬಸ್ ಮಿಸ್ ಆದರೂ ಪಾಪ ನಾವು ಬಸ್ ಇದು ಕಾರೋ ಆಟೋನೋ ಹೋಗ್ತೀನಿ ಅಂದರೆ ಸಾವಿರಾರು ರೂಪಾಯಿ ಕೇಳ್ತಾರೆ. ಸೊ ಅವರೆಲ್ಲ ಎಲ್ಲಿ ತರಕ್ಕೆ ಪಾಪ ಬಡವರಾಗಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಬರೋದು, ಶ್ರೀಮಂತರು ಯಾರು ಗೌರ್ಮೆಂಟ್ ಹಾಸ್ಪಿಟ್ಲ್ ಬರಲ್ಲ. ಇವ್ರಿಗೆ ಏದದ್ದು 3-4 ದಿನದ ಕೂಲಿನೂ ಅದಕ್ಕೆ ಹಾಕ್ಬೇಕಾಗತ್ತಲ್ಲ ಅನ್ನೋ ಉದ್ದೇಶದಿಂದ ಕೂತ್ಕೊಂಡು ಎಷ್ಟೇ ಇದಾದರೂ ಫಸ್ಟು ದೂರದಿಂದ ಬರ್ತಕ್ಕಂಥ ವಯಸ್ಸಾದವರು ಮಕ್ಕಳು ಫಸ್ಟ್ ನೋಡಿ ಆಮೇಲೆ ಮಿಕ್ಕಿದವ್ರನ್ನೆಲ್ಲ ಚಿಕಿತ್ಸೆ ಕೊಟ್ಟು ಆಮೇಲೆ ಎಲ್ಲ ಮುಗೀತು ಅಂದಮೇಲೆ ನಾನು ಎದ್ದು ಮನೆ ಕಡೆ ಹೊರಡೋದು. ಈ ಥರ ಜೀವನ ರೂಪಿಸ್ಕೊ ಬಂದಿದ್ದೀನಿ. ಎಲ್ಲೂ ನಾನಂತೂ ಹಣಕ್ಕೆ ಆಸೆ ಪಡಲ್ಲ. ಯಾಕಂದ್ರೆ ನನಗೆ ಗೊತ್ತಿದೆ, ಹೋಗುವಾಗ ಏನೂ ತಗೊಂಡು ಹೋಗಲ್ಲ, ಬರುವಾಗಲೂ ಏನೂ ತಂದಿಲ್ಲ. ಈ ನಡುವೆ ಈಗ ನಮ್ಮ ಹೆಂಡತಿ ಮಕ್ಕಳು ಅನ್ಕ ನಾವು ದುಡ್ಡು ಮಾಡೋಕ್ಕೆ ಹೋದರೆ ಯಾರ್ದೋ ಏನೋ ಹೊಡೆದು ಹದ್ಗಾಕ್ದಂಗೆ ಅದು ಯಾವುದೋ ನಮ್ಗೆ ಬರಲ್ಲ ಅಂತ ನಾನು ಇದು ಮಾಡ್ಕೊಂಡು
ನನ್ನ ಪಾಡಿಗೆ ನಾನು ವೃತ್ತಿಯನ್ನು ಮಾಡ್ಕೊ ಹೋಗ್ತಾ ಇದ್ದೀನಿ. ಹ್ಮ್ ಇದರಲ್ಲೇ ನನಗೆ ತೃಪ್ತಿ ಕೊಡ್ತಾ ಇದೆ. ಹ್ಮ್ ಹ್ಮ್ ಸಾಕಷ್ಟು ಜನಗಳಿಗೆ ಹ್ಮ್ ಬಡವರುಗಳು ಹಣಕಾಸಿಲ್ದಿದ್ದವರು ಬಂದಾಗ ಭಾಳ ದೊಡ್ಡ ದೊಡ್ಡ ರೋಗಗಳನ್ನು ತಗೊಂಡು ವಾಸಿಯಾಗದೇ ಇರತಕ್ಕಂಥ ರೋಗಗಳು ಬರ್ತವೆ. ಅದಕ್ಕೆ ಆರ್ಥಿಕ ವೆಚ್ಚ ಭಾಳ ಬರ್ಸ್ಲಿಕ್ಕೆ ಆಗೇ ಇರಲ್ಲ ಅವ್ರಿಗೆ. ಹ್ಮ್ ಅಂಥವ್ರಿಗೆ ಈ ನಮ್ಮಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಹ್ಮ್ ಒಂದು ರೆಫರಲ್ ಲೆಟರ್ ನಾವು ಇಲ್ಲಿಂದ ಕೊಟ್ಟರೆ ಅದು ಫ್ರೀ ಆಗುತ್ತೆ. ಹ್ಮ್ ಯಾವುದೇ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗಾಗಲಿ ಎಲ್ಲೇ ಆಗಲಿ. ಹ್ಮ್ ಆ ಥರ ಕಾಯಿಲೆಗಳು ಸಾಕಷ್ಟು ನಮ್ಮ ತಾಲೂಕಿನಲ್ಲಿ ಹ್ಮ್ ಸುಮಾರು ಜನ ಪೇಷಂಟ್ಗಳಿಗೆ ಈ ನರ ರೋಗದ್ದು, ಕಿಡ್ನಿದು, ಕ್ಯಾನ್ಸರು, ಹ್ಮ್ ಬ್ರೈನ್ದು, ಹ್ಮ್ ಈ ಸುಟ್ಟ ಗಾಯ, ಹ್ಮ್ ಈ ಥರ ಅನೇಕ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡಿಸಿದ್ದೀನಿ. ಹ್ಮ್ ಅವರು ಇವಾಗಲೂ ಬಂದು ನನ್ನನ್ನು ಸ್ಮರಿಸ್ಕೋತಾರೆ. ಹ್ಮ್ ಬರೋಕ್ಕೆ ಮೊದಲು ಅಲ್ಲಿಂದನೇ ಕಾಲು ಬೀಳ್ತವೆ. ಅವ್ರು ಎಷ್ಟೇ ವಯಸ್ಸಲ್ಲಿ ದೊಡ್ಡವರಾದರೂ ನನಗೆ ಮನಸ್ಸು ನಮಸ್ಕರಿಸ್ತಾರೆ. ಅದು ಹ್ಮ್ ಅವರು ನಮ್ಮನ್ನು ದೇವ್ರ ಸ್ವರೂಪ ಅಂತ ನೋಡೋದನ್ನ ಹ್ಮ್ ಆ ಪೇಷಂಟ್ಗಳಲ್ಲಿ ನೋಡ್ತೀವಿ. ಹ್ಮ್ ಹ್ಮ್ ಅದನ್ನೇ ಹಣ ತಗೊಂಡು ನಾವು ಇದು ಮಾಡೋಕ್ಕೆ ಹೋದರೆ ಯಾರು ಆ ತರ ಒಂದು ಬೆಲೆನ ಬೆಲೆ ಕೊಡ್ತಿರ್ಲಿಲ್ಲ. ಕೊಡೋದಿಲ್ಲ, ಆ ದೃಷ್ಟಿಲಿ ನೋಡಲ್ಲ. ಯಾಕಂದರೆ ಹ್ಮ್ ಅವನು ಹಣ ಕೊಟ್ಟಿದ್ದಕ್ಕೆ ತಾನೇ ನನಗೆ ಚಿಕಿತ್ಸೆ ಕೊಟ್ಟಾನೆ ಅಂತ ಹೌದು. ಬರುತ್ತೆ. ಬಟ್ ಅದನ್ನೇ ನಾನು ಹ್ಮ್ ಹಣ ನಮಗೆ ಬರಲ್ಲ, ಶಾಶ್ವತ ಬರಲ್ಲ. ಇವುಗಳು ಶಾಶ್ವತ. ನಾವೇನು ಒಳ್ಳೆ ಕೆಲಸಗಳು ಹ್ಮ್ ಮಾಡ್ತೀವಿ, ನಮ್ಮ ಬಡವ್ರ ಪರ ನಿಲ್ತೀವಿ, ಹ್ಮ್ ಈ ಸಮಾಜ ಸೇವೆಗಳನ್ನ ಮಾಡ್ತಾ ಹೋದಾಗಲೇ ಹ್ಮ್ ನಮಗೆ ಒಳ್ಳೆ ಒಂದು ಹುಟ್ಟಿದ್ದಕ್ಕೂ ಸಾರ್ಥಕ, ಮನಸ್ಸಿನಾದಕ್ಕೂ ಸಾರ್ಥಕ ಅನ್ನೋ ಒಂದು ಹೌದು. ಆ ಭಾವನೆ ನಮ್ಮಲ್ಲಿ ಇರುತ್ತೆ. ಹ್ಮ್ ಹೀಗಾಗಿ ನಾವು ಈ ಕೆಲಸಗಳನ್ನು ಸಾಕಷ್ಟು ನಾವು ಎಲ್ಲೇ ಹೋದ್ರು ಹ್ಮ್ ಬಡವ್ರ ಪರನೇ, ಬಡವ್ರುಗಳು ಅದೆಷ್ಟೇ ಇದಿರಲಿ, ಹ್ಮ್ ಎಷ್ಟೇ ಬಿಜಿ ಇರಲಿ, ಎಷ್ಟೇ ಒತ್ತಡ ಇರಲಿ, ಹ್ಮ್ ನಾವು ಕಾಮಾಗಿ ಅವ್ರನ್ನ ನೋಡಿ ಹ್ಮ್ ಚಿಕಿತ್ಸೆ ಕೊಟ್ಟು ಹ್ಮ್ ಅವ್ರು ಬಂದು ನನಗೆ ಒಳ್ಳೇದಾಯ್ತು ಅಂತ ಸಿಕ್ಕದಾಗ ಮಾತಾಡ್ಸ್ತಾರಲ್ಲ, ಹ್ಮ್ ಅದೇ ನಮಗೆ ಸಿಗ್ತಕ್ಕಂಥ ತೃಪ್ತಿ. ಹ್ಮ್ ಹ್ಮ್ ಅಂದರೆ ತಮಗೆ ಒಂದು ಪ್ರಾಥಮಿಕ ಶಿಕ್ಷಣವನ್ನು ಶುರು ಮಾಡಿದಾಗಲೇ ತಮಗೆ ಒಂದು ಮೂಲ ಗುರುಗಳಾಗಿ ವೆಂಕಟಾಚಲಯ್ಯ ಅವರು ಸಿಕ್ಕಿ ಅವರ ಮೂಲಕ ತಮ್ಮ ಶಿಕ್ಷಣವನ್ನು ಮುಂದುವರಿಸ್ಕೊಂಡು ಹೋಗಿ ಹಂತ ಹಂತವಾಗಿ ತಾವು ಮುಂದಿನ ಒಂದು ಶಿಕ್ಷಣಕ್ಕೆ ಮುಂದುವರಿತಾ ಹೋದಂತೆ ಈಗ ತಾವು ಹೇಳ್ದಂಗೆ ಏನಂತ ಅವ್ರು ರಾಜ್ಕುಮಾರ್ ಅಭಿಮಾನಿಗಳಾಗಿರೋದ್ರಿಂದ ಅವ್ರದ್ದೊಂದು ಫಿಲಮು ಮತ್ತು ಅಂಬರೀಷ್ ಅವ್ರದ್ದೊಂದು ಫಿಲಮು, ಆ ಫಿಲಮ್ಗಳಲ್ಲಿ ಅವರು ವೃತ್ತಿಯಲ್ಲಿ ಡಾಕ್ಟರ್ ಆಗಿರೋದನ್ನು ತಮಗೆ ಅದೇನೋ ಒಂದು ಮನವೊಲಿಕೆ ಆಗಿ ಅದರಿಂದ ತಾವು ಡಾಕ್ಟರ್ ಆಗಿ ಈಗ ಪ್ರಸ್ತುತ ದಿನಗಳಲ್ಲೂ ಸಹ ನಿಮ್ಮ ಏನು ಒಂದು ಸಮಯ ಇರುತ್ತೆ ನಿಮ್ಮ ವೃತ್ತಿಯಲ್ಲಿ, ಆ ಸಮಯವನ್ನು ಮೀರಿ ಸಹ ಜನಸಂಖ್ಯೆ ಎಷ್ಟೇ ಇದ್ರೂ ಸಹ ಪ್ರತಿಯೊಬ್ಬರಿಗೂ ಸಹ ನೀವು ಏನು ಸೇವೆಯನ್ನು ಕೊಡ್ತಾ ಇದ್ದೀರಾ. ಅದರಲ್ಲೂ ಮಧ್ಯಾಹ್ನದ ಊಟವನ್ನು ಸಹ ತುಂಬ ದಿನಗಳೇ ಆಗಿದೆ ಬಿಟ್ಟು ಅಂತಲೂ ಹೇಳಿದ್ರಿ. ಅದು ಸಹ ಒಂದು ಸದುದ್ದೇಶದಿಂದನೇ. ಈಗ ತುಂಬ ದೂರದ ಊರುಗಳಿಂದ ಬರೋಂಥವ್ರಿಗೆ ಬಸ್ ಸೌಲಭ್ಯಗಳಿಲ್ಲದೆ ಇದ್ದಾಗ ಈಗ ನಿಮ್ಮದು ಒಂದು ಹೊತ್ತಿನ ಊಟ ತ್ಯಜಿಸೋದ್ರಿಂದ ಅವ್ರಿಗೇನೋ ಒಂದು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದನೂ ಸಹ ತಾವು ಅದನ್ನು ಯೋಚನೆ ಮಾಡಿ ಊಟ ಬಿಟ್ಟು ಏನು ಬಂದಂತಹ ರೋಗಿಗಳಿಗೆ ನಿರಂತರವಾಗಿ ಸೇವೆಯನ್ನು ಮಾಡ್ಕೊಂಬಂದಿದ್ದೀರಾ. ಇದು ತುಂಬ ನಿಜವಾಗ್ಲೂ ಸಹ ಶ್ಲಾಘನೀಯವಾದಂಥ ಒಂದು ಅಂಶನೇ ಸರ್. ಇನ್ನು ಇದೇ ವೃತ್ತಿಯಲ್ಲಿ ತಮಗೆ ಈಗ ನಿಮಗೆ ಈ ವೃತ್ತಿಯನ್ನು ಮಾಡ್ತಾ ಇರಬೇಕಾದ್ರೆ ನಿಮಗೆ ಸಂತೃಪ್ತಿ ಸಿಕ್ಕಿದಂತಹ 1 ಅಥವಾ 2 ಪ್ರಸಂಗಗಳ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ? ನನಗೆ ಸಂತೃಪ್ತಿ ಅಂದರೆ ಪ್ರತಿಯೊಂದು ಪೇಷಂಟ್ನದು ಸಾಮಾನ್ಯ ಕಾಯಿಲೆಯಿಂದ ಹಿಡಿದು ದೊಡ್ಡ ಸ್ವರೂಪದ ಕಾಯಿಲೆಗಳವ್ರನ್ನು ನಾನು ಪ್ರತಿಯೊಬ್ಬರು ಇದು ಮಾಡಬೇಕಾದ್ರೆ ಪ್ರತಿಯೊಂದು ಇದರಲ್ಲೂ ತೃಪ್ತಿ ಸಿಗ್ತಾ ಇರುತ್ತೆ. ಅದರಲ್ಲೂ ಇತ್ತೀಚಿನ ದಿನಗಳೆಲ್ಲ ಕ್ಯಾನ್ಸರ್ ಪೇಷಂಟ್ಗಳು ಮೊದಲನೇ ಹಂತ, 2ನೇ ಹಂತ ಇರ್ತದಲ್ಲ, ಅವಕ್ಕೆ ಪ್ರಾಥಮಿಕ ಹಂತದಲ್ಲೇ ನಾವು ಅವ್ರನ್ನ ಗುರುತಿಸಿ ಚಿಕಿತ್ಸೆ ಕಳಿಸಿ ಅವರು ಸಂಪೂರ್ಣ ಗುಣವಾಗಿ ಬಂದು ನನಗೆ ಹೇಳ್ತಾರಲ್ಲ, ಆವಾಗ ಭಾಳ ತೃಪ್ತಿ ಆಗ್ತದೆ. ಅಂದರೆ ಅವನ್ನ ಸಾವಿನಿಂದ ಬಚಾವ್ ಮಾಡಿದೆ ಏನಾಗೋದು. ಹೌದು. ಈಗ 3rd ಸ್ಟೇಜು 4th ಸ್ಟೇಜ್ಗೆ ಹೋಗ್ಬಿಟ್ಟಿದ್ರೆ ಅವ್ರು ಬದುಕಲ್ಲ, ಅವ್ರದ್ದು ಆಯುಸ್ಸು ಇದಾಗ್ತೈತೆ. ಈ ಫಸ್ಟ್ ಪ್ರಾಥಮಿಕ ಹಂತ ಮತ್ತು 2ನೇ ಹಂತದಲ್ಲೇ ನಾವು ಅವ್ರನ್ನ ಗುರುತಿಸಿದಾಗ ನಾವು ಆ ಕಾಯಿಲೆಗೆ ಚಿಕಿತ್ಸೆ ಇದೆ ನಮ್ಮಲ್ಲಿ, ಸಂಪೂರ್ಣ ಗುಣವಾಗ್ತದೆ. ಆ ಥರದವು ಸಾಕಷ್ಟು ಕ್ಯಾನ್ಸರ್ ಪೇಷಂಟ್ ಆಗಿರ್ಬೋದು. ಮತ್ತು ಒಂದು ಪೇಷಂಟ್ಗೆ 2 ಕಾಲು ಬರ್ತಿರ್ಲಿಲ್ಲ, ತೆಳುಕ ಹೋಗ್ತಾ ಇತ್ತು, ನಡೀಲಿಕ್ಕೆ ಆಗ್ತಾ ಇರಲಿಲ್ಲ, ನರ ಬೆನ್ನುರಿ ನರದಲ್ಲಿ ಡ್ಯಾಮೇಜ್ ಆಗಿ. ಸೊ ಅದನ್ನು ನಾನು ಫ್ರೀಯಾಗಿ ಅಲ್ಲಿ ಮೇಲ್ಮಟ್ಟಕ್ಕೆ ನನಗೆ ಗೊತ್ತಿರ್ತಕ್ಕಂಥ ನುರಿತ ವೈದ್ಯರ ಹತ್ರ, ಅದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಫ್ರೀಯಾಗಿ ಚಿಕಿತ್ಸೆ ಮಾಡಿಸಿದಾಗ ಈಗ ಅಮ್ಮ ನಡ್ಕೊಂಡು ಕೂಲಿ ಮಾಡ್ತಾ ಇದೆ. ಮತ್ತು ಇನ್ನೊಬ್ಬ ಪೇಷಂಟು ನನಗೆ ಗೊತ್ತಿರೋವನ್ನ ಬೀರಂಬಳ್ಳಿ ಅವರು ಅಷ್ಟೇ 2 ಕಾಲು ನಿಲ್ಲಕ್ಕಾಗದೆ ನಿಶಕ್ತಿಯಾಗಿ ಅವನು ಆ್ಯಕ್ಚುಲಿ ಕೂಲಿ ಟೀ ಅಂಗಡಿ ಇಟ್ಕೊಂಡು ಕೂಲಿ ಮಾಡ್ತಿದ್ದಾನೆ. ಟೀ ಅಂಗಡಿ ಮಾಡ್ಬೇಕಾದ್ರೆ ಯಾವಾಗಲೂ ನಿಂತೇ ಇರಬೇಕು, ಆದರೆ ಅವನ ಕೈಲಿ ಆಗ್ತಾ ಇರಲಿಲ್ಲ. ಅವನಿಗೂ ಅದೇ ರೀತಿ ಉನ್ನತ ಮಟ್ಟದ ಹಾಸ್ಪಿಟ್ಲ್, ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಫ್ರೀಯಾಗಿ ಚಿಕಿತ್ಸೆ ಮಾಡಿಸಿದಾಗ ಈಗ ಅವನು ಆರಾಮಾಗಿ ಅವನ ಜೀವನವನ್ನು, ಅವನ ಯಾವುದೋ ಬಿಸ್ನೆಸ್ ಇತ್ತು ಅದನ್ನು ಸಾಗಿಸ್ಕೊಂಡು ಅವನ ಜೀವನನ ಸಾಗಿಸ್ತಾ ಇದ್ದಾನೆ. ಇವೆಲ್ಲ ನಮಗೆ ನೋಡಿದಾಗ ಭಾಳ ಖುಷಿ ಆಗ್ತದೆ. ಅಟ್ಲೀಸ್ಟು ಅವ್ರ ನಾರ್ಮಲ್ ಪರಿಸ್ಥಿತಿಗೆ ಬಂದ್ರಲ್ಲ, ಮತ್ತು ಅವರ ಕುಟುಂಬನ ಅವರೇ ನಿರ್ವಹಣೆ ಮಾಡೋ
ಆ ಒಂದು ಹಂತಕ್ಕೆ ಬಂದ್ರಲ್ಲ ಪರಿಸ್ಥಿತಿಗೆ ಅನ್ನೋದು ನೋಡಿದ್ರೆ ಭಾಳ ಖುಷಿ ಆಗ್ತಾ ಇರ್ತವೆ. ಸರ್, ನಿಮ್ಮ ಒಂದು ವೈದ್ಯಕೀಯ ವೃತ್ತಿ ಅಂದರೆ ಕೇವಲ ಯಶಸ್ಸು ಮಾತ್ರವಲ್ಲದೆ ಕೆಲವು ಸವಾಲುಗಳು ಸಹ ಇರ್ತವೆ. ಈಗ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ನೀವು ಎದುರಿಸಿದಂತಹ ಅತಿ ದೊಡ್ಡ ಸವಾಲು ಯಾವುದು ಮತ್ತು ಅದನ್ನು ಹೇಗೆ ನಿಭಾಯಿಸಿದ್ರಿ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ನಾನು ಆ್ಯಕ್ಚುಲಿ ನನ್ನ ವೃತ್ತಿಯಲ್ಲಿ ಮೊದಲು ಅನೂರಿನಲ್ಲಿರಬೇಕಾದ್ರೆ ಇಡೀ ಟೌನೇ ವಾಂತಿ ಭೇದಿ ಅಂದರೆ ಕರುಳು ಬೇನೆ ಕಾಯಿಲೆಗೆ ಬಿದ್ದೋಗ್ಬಿಡುತ್ತೆ. ಆ ಸಮಯದಲ್ಲಿ ನನಗೆ ಇಬ್ಬರು ಅಸಿಸ್ಟೆಂಟ್ಗಳ ಸ್ಟಾಫ್ ನರ್ಸ್ಗಳು ಬಹಳ ಹೆಚ್ಚು ಒತ್ತು ಕೊಟ್ಟರು. 24 ಅವರ್ಸು ಒಂದು ವಾರ ಕಂಟಿನ್ಯೂಸ್ ಆಗಿ ಮಾಡಿದ್ದೀವಿ. ಏನು ಎಲ್ಲ ಇಡೀ ಟೌನೇ ಏನಾಗಿತ್ತು ಅಂದರೆ ಕುಡಿಯೋ ನೀರಿಗೆ ಚರಂಡಿ ನೀರು ಹೋಗಿ ಅಲ್ಲಿ ಸೇರಿದು ಅದು ಕಲ್ಮಸ ಆಗ್ಬಿಡ್ತು. ಕಲ್ಮಸ ಆದಾಗ ಅದರಲ್ಲಿರ್ತಕ್ಕಂಥ ರೋಗಾಣು ಕುಡಿಯೋ ನೀರಲ್ಲಿ ಅದನ್ನ ಯಾರೂ ಗುರ್ತಿಸೋಕ್ಕಾಗಿರ್ಲಿಲ್ಲ. ಎಷ್ಟು ದಿನ ಸೇವಿಸ್ತಿರೋ ಅಷ್ಟು ದಿನ ಎಲ್ಲ ಪೇಷಂಟ್ ಸುಮ್ಮನೆ ವಾಂತಿ ಬರ್ತಾ ಇರೋರು ನಮಗೆ ಏನಾಗೋಯ್ತು ಅಂತ ಒಬ್ಬನೇ ಧೃತಿಗೆಡದೆ 2-3 ಜನ ಸ್ಟಾಫ್ಗಳನ್ನೇ ಕಟ್ಕೊಂಡು ಇರ್ತಕ್ಕಂಥ ಪ್ರಾಥಮಿಕ ಕೇಂದ್ರದಲ್ಲಿ ಎಲ್ಲಿ ಮರಗಳಿಗೆ ಡ್ರಿಪ್ ಹಾಕಿ ಅಲ್ಲಿ ಕಟ್ಕೊಂಡು ಆ ಜಾಗದಲ್ಲಿ ಇಡೀಸ್ಕೊಂಡು ಪೇಷಂಟ್ ಹತ್ರ ಅವ್ರನ್ನೆಲ್ಲ ಒಬ್ಬನಿಗೂ ಸಾಯಬಾರ್ದಂಗೆ, ಒಬ್ರು ಸಾವಿನ ದವಡೆಗೆ ಹೋಗ್ಬಾರ್ದಂಗೆ ಆಗ ಆ ಒಂದು ವಾರ ಬಚಾವ್ ಮಾಡಿದ್ದೆ ನಮಗೆ ಸವಾಲು. ಆ ಸವಾಲನ್ನ ಯಾವ ರೀತಿ ನಿಭಾಯಿಸ್ಕೊಂಡೆಲ್ಲ ಆ ನಿಭಾಯಿಸಿದ್ದು ತುಂಬ ನಮಗೆ ತೃಪ್ತಿ ತಂದಿದೆ. ಮತ್ತು ಆ ಥರ ಸವಾಲುಗಳನ್ನ ಇನ್ನೂ ಹೆಚ್ಚು ನಾವು ಎದುರಿಸ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ಬಂದಿದೆ. ಅಂದರೆ ಇಡೀ ಊರಿಗೆ ಆ ಟೌನ್ ಆವಾಗ ಎಲ್ಲೇ ಆದರೂ ವಾಂತಿ ಭೇದಿ ಪ್ರಕರಣ ಎಲ್ಲೇ ಮಾಸ್ ಆಗಿ ಬಂದ್ರು ನನ್ನನ್ನು ಆ ಊರಿಗೆ ಹಾಕ್ಬಿಡ್ತಾ ಇದ್ರು. ಅದಾದ್ಮೇಲೆ ಮಾರ್ಟಹಳ್ಳಿ ಅಂತ ಬಂತು, ಆ ಮಾರ್ಟಹಳ್ಳಿಗೆ ಹಾಕಿದ್ರು, ಕೌದಳ್ಳಿ, ಈ ಥರ ಎಲ್ಲೇ ಆದರೂ ನನ್ನನ್ನೇ ಅಲ್ಲಿಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಬಿಡ್ತಾ ಇದ್ರು. ಯಾಕೆಂದ್ರೆ ಒಂದು ಸಲ ನಿರ್ವಹಿಸಿ ಒಂದು ಅನುಭವ ಇರೋದ್ರಿಂದ ದಿನಕ್ಕೆ 50-60 ಪೇಷಂಟ್ ಬಂದ್ಬಿಡೋದು. ಅದನ್ನೆಲ್ಲ ನಿಭಾಯಿಸಿದ್ದರಿಂದ ನನಗೆ ಆಗಿನ DHO ಅವರು ನನ್ನ ಹುಲಿಮನೆ ಅಂತಿದ್ರು, ನನಗೆ ಎಲ್ಲೇ ಆದರೂ ಅಲ್ಲಿ ನನ್ನನ್ನು ಕಳಿಸ್ತಾ ಇದ್ರು. ಸರ್, ವೈದ್ಯರಾದ ಮೇಲೆ ನೀವು ಭಾವುಕರಾದಂತಹ ಒಂದು ಘಟನೆಯ ಬಗ್ಗೆ ಹೇಳೋದಾದ್ರೆ, ರೋಗಿಗಳು ಮತ್ತು ಈಗ ಅವರ ಕುಟುಂಬದಿಂದ ನಿಮ್ಗೆ ಸಿಕ್ಕಂತಹ ಒಂದು ಪ್ರೀತಿ ಆಗಿರ್ಬೋದು, ಕೃತಜ್ಞತೆ ಆಗಿರ್ಬೋದು, ನಿಮ್ಮ ಮೇಲೆ ಅದು ಹೇಗೆ ಪ್ರಭಾವ ಬೀರಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ನಾನು ಎಲ್ಲ ಪೇಷಂಟ್ನು ಒಂದೇ ಥರ ನೋಡ್ತೀನಿ. ಭಾವುಕರಂದ್ರೆ ಪಾಪ ಎಲ್ಲರೂ ರೋಗಿಗಳದು ಒಂದೇ. ಯಾರು ಈಗ ನಾನು ಚಿಕಿತ್ಸೆ ಕೊಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗ ಏನಾದ್ರು ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ತೀರೋಗ್ಬಿಟ್ರೆ, ಮತ್ತು ಒಂದು ಪೇಷಂಟಲ್ಲಿ ಹೆರಿಗೆ ಬಂದು ತೀರೋಗ್ಬಿಡ್ತು. ಅದಂತೂ ನನಗೆ ಭಾಳ ಚೆನ್ನಾಗಿ ಇದ್ದಿದ್ದಂಗೆ ಬ್ಲೀಡಿಂಗ್ ಆಗಿ ಸಿವಿಯರ್ ಆಗಿ ಪೇಷಂಟ್ ತೀರೋದಾಗ ಭಾಳ ಬೇಜಾರಾಗೋಯ್ತು. ಯಾಕಂದ್ರೆ ಇನ್ನೂ 25-26 ವರ್ಷ ಈ ಥರ ಆಗ್ಬಿಡ್ತಲ್ಲ ಅಂತ ಅದು ಒಂದು. ಮತ್ತು ಮೊನ್ನೆ ಒಂದು ಪೇಷಂಟ್ ಇರುತ್ತೆ, ನಾನೇ ನೋಡ್ತಾ ಇದ್ದೆ, ಆಕ್ಸಿಡೆಂಟಾಗಿ ಬಂದು ಅವನ್ನ ನಾನೇ ಇದು ಮಾಡ್ತಿದ್ದೆ. ಆ ಹುಡುಗ GR ಅಂದರೆ ಇರಳ್ಳಿಗೆ, ಹೌದು, ಆ ಹುಡುಗ ನಾನು ಸರಿ ಮಾಡಿಬಿಡಿ ಡಾಕ್ಟ್ರೇ, ನಾನು ಟ್ರ್ಯಾಕ್ಟರ್ ಓಡಿಸ್ಬೇಕು ಅಂತಿದ್ದ. ಅಂಥ ಹುಡುಗ ನಿಮ್ಮ ಡಿಸ್ಚಾರ್ಜ್ ಮಾಡಿಸ್ಕೊ ಹೋದ್ರು ಮನೆಗೆ ಹೋದ್ 3 ದಿನ ಆದ್ಮೇಲೆ ತೀರೋಗ್ಬಿಟ್ಟೆ. ಅವನ್ನ ಮತ್ತೆ ನಾನೇ PM ಮಾಡ್ಬೇಕಾಯ್ತು. ಆ ಸಮಯ ನೋಡಿ ಭಾಳ ಬೇಜಾರಾಯ್ತು. ಬದುಕಿ ನಾನು ಇನ್ನೂ ಚೆನ್ನಾಗಿರ್ಬೇಕು ಅನ್ನೋ ಹುಡುಗ ಹಿಂಗೆ ಆಗ್ಬಿಟ್ನಲ್ಲ ಅಂತ. ಹೌದು, ಅದು ಭಾಳ ಒಂಥರ ಮನಸ್ಸಿಗೆ ಆಘಾತ ಉಂಟು. ಈ ರೀತಿಯ ಒಂದು ಅಂಶಗಳು ನಿಮ್ಮ ಮನಸ್ಸಿಗೆ ಪ್ರಭಾವ ಬೀರದಂಥ ಸಂದರ್ಭದಲ್ಲಿ ಈಗ ಈ ವೈದ್ಯಕೀಯ ವೃತ್ತಿಯಲ್ಲೇ ಬಹಳಷ್ಟು ಸಮಯ ಮತ್ತು ಶ್ರಮವನ್ನು ಖಂಡಿತವಾಗಿ ಸಹ ಬೇಡುತ್ತೆ. ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿ ಜೀವನದ ನಡುವೆ ಸಮತೋಲನವನ್ನು ಹೇಗೆ ಕಾಪಾಡ್ಕೊಳ್ತೀರಾ, ಅದರ ಬಗ್ಗೆ ಹೇಳೋದಾದ್ರೆ? ನಾನು ಯಾವಾಗಲೂ ಕುಟುಂಬಕ್ಕೆ 1 ದಿನ ಮಾತ್ರ ಇಡ್ತೀನಿ ಸೀಮಿತ, ಭಾನುವಾರ ದಿನ. ಮಿಕ್ಕಿದ ರಜಾ ದಿನಗಳಲ್ಲೂ ಬರ್ತೀನಿ, ಇಲ್ಲಿ ಬಂದು ನೋಡ್ತೀನಿ. ಅವರು ನಮ್ಮ ಮನೆಯವರು ಸಹ ನನಗೆ ಒತ್ತಾಸೆಯಾಗಿ ನಿಂತ್ಕೋತಾರೆ. ಅವರು ಬೇರೆಯವ್ರ ಥರ ಅಲ್ಲಿ ಹೋಗ್ಬೇಕು ಅಂತ ಏನಿಲ್ಲ. ಅವ್ರು ಜಾಸ್ತಿ ದೇವಸ್ಥಾನಗಳು ಕರ್ಕೋಗಿ ಅಂತಾರೆ, ಅದೊಂದು. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಈ ಥರ ಬೇರೆ ನನಗೆ ಬೇಕಾದಾಗ ಎಲ್ಲರೂ ಹೋಗ್ಬೇಕಾದ್ರೆ 1-2-3 ದಿನ ರಜಾ ಹಾಕ್ತೀನಿ ಹೊರತು ಡ್ಯೂಟಿ ಅವರ್ಸಲ್ಲಿ ಎಲ್ಲೂ ಹೋಗಲ್ಲ. ಬಟ್ ಅವ್ರ ಮನೆಯವರು ನನಗೆ ಒತ್ತಾಸೆಯಾಗಿ ನಿಂತ್ಕೊಂಡೋದ್ರಿಂದ ನಾನು ಈ ಥರ ಇವನ್ನೆಲ್ಲ ನಿಭಾಯಿಸಲಿಕ್ಕೆ ಸಾಧ್ಯವಾಗ್ತದೆ. ಕುಟುಂಬದ ಒಂದು ಸಹಕಾರನೂ ಸಹ ತಮ್ಮ ವೃತ್ತಿಯನ್ನು ಈಗ ತಮ್ಮ ಒಂದು ಮನಸ್ಸು ಇಚ್ಛವಾಗಿ ನಿರ್ವಹಿಸೋದಕ್ಕೆ ಒಂದು ಸಹಕಾರಿ ಆಗ್ತಾ ಇದೆ. ಸರಿ, ಈಗ ಡಾಕ್ಟರ್ ವೃತ್ತಿ ಅಂದರೆ ಈಗ ಅನೇಕರಿಗೆ ಕೇವಲ ಬಿಳಿ ಕೋಟ್ ಮತ್ತು ಸ್ಟೆಥೋಸ್ಕೋಪ್ ಮಾತ್ರ ಅಂತಲೇ ತಿಳ್ಕೊಂಡಿರ್ತಾರೆ.
ಅದರ ಹಿಂದೆ ಇರುವಂತಹ ಒಂದು ಆಳವಾದ ಜವಾಬ್ದಾರಿ ಆಗಿರ್ಬೋದು. ಜೊತೆಗೆ ನಿರಂತರ ಕಲಿಕೆಯ ಬಗ್ಗೆ ಹೇಳೋದಾದರೆ, ಈಗ ನಿಮ್ಮ ವೃತ್ತಿಯಲ್ಲಿ ಅತಿ ದೊಡ್ಡ ಸವಾಲು ಯಾವುದು, ಅದನ್ನು ಹೇಗೆ ನಿರ್ವಹಿಸಬೇಕಾಗತ್ತೆ ನಿಮ್ಮ ವೃತ್ತಿಯನ್ನು ಮಾಡ್ತಾ ಇರಬೇಕಾದ್ರೆ, ಅದ್ರ ಬಗ್ಗೆ ಹೇಳೋದಾದರೆ? ನಾವು ಬರೀ ಬಿಳಿಕೋಟು ಸ್ಟೆಥೋಸ್ಕೋಪು ಅಂತ ಒಂದಲ್ಲ, ಡಾಕ್ಟ್ರ್ ಆದವನು ಮೊದಲು ಮನುಷ್ಯನಾಗಿರಬೇಕು, ಮಾನವೀಯ ಗುಣಗಳನ್ನ ಅಳವಡಿಸ್ಕೊಂಡಿರ್ಬೇಕು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈ ವೈದ್ಯಕೀಯ ವೃತ್ತಿ ಇರೋದು ವ್ಯಾವಹಾರಿಕವಾಗ್ಬಿಟ್ಟಿದೆ. ಹೌದು, ಹಣ ಸಂಪಾದನೆ ಮಾಡುವ ಒಂದು ಅದಲ್ಲ. ಆ ವೈದ್ಯನ ಹೆಸರಿಗೆ ನಾವು ಒಂದು ಗೌರವ ತರಬೇಕು ಅನ್ನೋದಾದರೆ ಅಷ್ಟು ಮನಸ್ಸಿನಾಗಿ ನಮ್ಮ ವೃತ್ತಿಯಲ್ಲಿ ನಾವೇನು ಪ್ರಮಾಣ ತಗೋತೀವಿ, ಪದವಿ ತಗೋಬೇಕಾದ್ರೆ ಕಾಯ ವಾಚ ಮನಸ್ಸ ನಾವು ರೋಗಿಯನ್ನು ಮನಸ್ಸು ಪೂರ್ವಕವಾಗಿ ಅವನನ್ನು ಚಿಕಿತ್ಸೆ ನೀಡ್ತೀವಿ, ಅವನನ್ನು ಗುಣಪಡಿಸ್ಲಿಕ್ಕೆ ನಮ್ಮ ಶ್ರಮವನ್ನು ಹಾಕ್ತೀವಿ ಅಂತ ನಾವು ಪ್ರಮಾಣ ತಗೋತೀವಿ, ಅದ್ರ ಪ್ರಕಾರ ನಡ್ಕೋಬೇಕು. ಆವಾಗ ನಡ್ಕೊಂಡಾಗ ಯಾವುದೇ ರೋಗಿಗೂ ಅಷ್ಟೇ ನಮ್ಮ ಹತ್ರ ಬಂದಾಗ ಅವ್ರಿಗೆ ಎದುರಿಸೋದಲ್ಲ, ಅವ್ರಿಗೆ ಮನವರಿಕೆ ಮಾಡಿ ಅವನಿಗೆ ನಾವು ಪುನಶ್ಚೇತನ ಕೊಡುವ ರೀತಿಯಲ್ಲಿ ಅವನಿಗೆ ಮಾತಾಡಬೇಕು. ಹೌದು, ನಿನಗೆ ಯಾವುದೇ ರೋಗ ಇದ್ರೂ ಪರವಾಗಿಲ್ಲ, ಗುಣವಾಗ್ತೀಯಪ್ಪ, ನೀನು ಸಂಪೂರ್ಣ ಗುಣವಾಗ್ತೀಯ, ನಿನ್ನ ಮೇಲೆ ನೀ ಭರವಸೆ ಇಟ್ಕೋ, ನಮ್ಮ ಮೇಲೂ ಭರವಸೆ ಇಡು. ಆವಾಗ ನಿನ್ನ ಆ ಥರ ಹೇಳಿದಾಗ ನಾವೇನೇ ಚಿಕಿತ್ಸೆ ಕೊಟ್ಟರು ಅದು ಫಲಪ್ರದವಾಗುತ್ತೆ, ಮತ್ತು ಅದಕ್ಕೆ ಅವರು ಸ್ಪಂದಿಸ್ತಾರೆ. ಹೌದು, ನಾವು ಮೊದಲೇ ಎದುರಿಸ್ಬಿಟ್ಟು ಏನೇ ಕೊಟ್ಟರು, ಅದು ಅಮೃತ ಕೊಟ್ಟರು ಅವ್ರಿಗೆ ಅದು ಫಲಕಾರಿ ಆಗೋದಿಲ್ಲ, ಫಲಕಾರಿ ಆಗೋದಿಲ್ಲ. ಅದರಲ್ಲೇ ಕೊರಗಿ ಪಾಪ ಅವರು ತೀರೋಗ್ಬಿಡ್ತಾರೆ. ಹಾಗಾಗಿ ನಾವು ಯಾವುದೇ ಪೇಷಂಟ್ಗಳಿಗಾಗಲಿ ಪ್ರತಿಯೊಂದು ಪೇಷಂಟ್ನು ನಮ್ಮ ಬಾಂಧವರು ಬಂಧುಗಳು ಅಂತ ತಿಳ್ಕೊಂಡೆ ಚಿಕಿತ್ಸೆ ಕೊಡಬೇಕು, ಮತ್ತು ಒಳ್ಳೆ ಮನಸ್ಸಿನಿಂದ ಕೊಡಬೇಕು. ಸುಮ್ಮನೆ ಯಾವ್ಯಾವುದೋ ಇದರಲ್ಲೆಲ್ಲ ಏನೋ ಕಾಟಾಚಾರಕ್ಕೆ ಚಿಕಿತ್ಸೆ ಕೊಡಬಾರ್ದು, ಕಾಟಾಚಾರಕ್ಕೆ ಉಪಚರಿಸಬಾರ್ದು. ಪ್ರಾಮಾಣಿಕವಾಗಿ ಉಪಚರಿಸಿದಾಗ ಖಂಡಿತ ಅವನು ಎಂಥ ಕಾಯಿಲೆ ಇದ್ರೂ ಗುಣಮುಖನಾಗ ಆಗ್ಲಿಕ್ಕೆ ಅದು ಸಂಪೂರ್ಣವಾಗಿ ಸಹಕಾರಿಯಾಗುತ್ತೆ. ಸರಿ, ಮಾತಾಡ್ತಾ ತಾವೇನೇ ಹೇಳಿದ್ರಿ, ಈಗಿನ ಒಂದು ಕಾಲಮಾನದಲ್ಲಿ ಈಗ ವೈದ್ಯಕೀಯ ವೃತ್ತಿಯಲ್ಲಿ ಇರುವಂಥವರು ಒಂದು ಸೇವೆಯನ್ನು ಮನೋಭಾವವನ್ನು ಮರೆತು ವ್ಯಾವಹಾರಿಕ ದೃಷ್ಟಿಯಲ್ಲಿ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ. ಈ ಒಂದು ವ್ಯಾವಹಾರಿಕ ವೃತ್ತಿಯನ್ನು ನಿರ್ವಹಿಸ್ತಾ ಇರಬೇಕಾದ್ರೆ ಈಗ ಯಾರೇ ಆದರೂ ಸಹ ಒಬ್ಬ ರೋಗಿ ವೈದ್ಯರನ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಇಟ್ಟು ಬಂದಂಥ ಸಂದರ್ಭದಲ್ಲಿ ಈ ರೀತಿಯವರು ಈಗ ಕೆಲವೊಂದು ಕಡೆ ಒಂದು ಸಣ್ಣ ಪುಟ್ಟ ತಪ್ಪುಗಳು ಸಹ ಆಗ್ಬೋದು. ಅವ್ರಿಗೆ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಅದರಿಂದ ಇವರು ಹಣವನ್ನು ಮಾಡೋದಕ್ಕೆ ಮುಂದಾಗುವಂಥದ್ದು ಯಾವ ರೀತಿ ರೋಗಿಯ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ, ಅದು ವೈದ್ಯಕೀಯ ವೃತ್ತಿಗೂ ಸಹ ಯಾವ ರೀತಿ ಒಂದು ಅವಮಾನವನ್ನು ಮಾಡಿದಂತಾಗತ್ತೆ. ಅದ್ರ ಬಗ್ಗೆ ನಿಮ್ಮ ಒಂದು ಸ್ವಯಂ ಅಭಿಪ್ರಾಯವನ್ನು ತಿಳಿಸೋದಾದ್ರೆ? ಆ್ಯಕ್ಚುಲಿ ಪೇಷಂಟು ಬಂದಾಗ ನಾವು ಸಾಮಾಜಿಕವಾಗಿ ಅವರ ಹಿನ್ನೆಲೆ, ಆರ್ಥಿಕವಾದ ಹಿನ್ನೆಲೆ ತಿಳ್ಕೊಂಡಿರ್ಬೇಕು. ಯಾಕಂದರೆ ಈ ಕಾಯಿಲೆಗೆ ಅವನ ಕೈಲಿ ಬರ್ಸ್ಲಿಕ್ಕೆ ಸಾಧ್ಯವಾಗುತ್ತಾ, ಅಥವಾ ಈ ಕಾಯಿಲೆಗೆ ನಮ್ಮಿಂದ ಏನಾದರೂ ಬೇರೆ ಮಾರ್ಗ ತೋರಿಸ್ಬೋದಾ, ಅದು ಸುಗಮವಾಗಿ ಅದು ಅವನಿಗೆ ಚಿಕಿತ್ಸೆಗೆ ದಾರಿ ತೋರಿಸ್ಬೋದಾ, ಅದು ನಡಿಲಿಕ್ಕೆ, ಈ ಥರದಲ್ಲಿ ಯೋಚನೆ ಮಾಡಬೇಕು. ಈಗ ಏನಕ್ಕಾಗಿ ಇದು ವ್ಯಾವಹಾರಿಕ ಆಗ್ಬಿಟ್ಟಿದೆ ಅಂದರೆ ಇತ್ತೀಚಿನ ಇದರಲ್ಲಿ ಅವರು ಅಷ್ಟೇ ಖರ್ಚು ಮಾಡಿ ಬಂದಿರ್ತಾರೆ. ಬಂಡವಾಳ ಅವ್ರು ಹಾಕಿದಾಗ ನಾವು ಈಗ ಅದಕ್ಕೆ ಬಂಡವಾಳ ಎತ್ತಬೇಕು, ಅದಕ್ಕೆ ಲಾಭ ಎತ್ತಬೇಕು ಅಂತ ಯೋಚನೆ ಮಾಡ್ತಾರೆ. ಹೌದು, ಇದನ್ನ ಸರ್ಕಾರ ಮನಗಂಡು ಈ ಥರದನ್ನ ತೆಗೆದಾಕಿದ್ರೆ ಮೆರಿಟ್ ಆಧಾರದಲ್ಲೇ ಕೊಟ್ಟು, ಯಾವನು ಮೆರಿಟಲ್ಲಿ ಬಂದಿರ್ತಾನೆ ಅಂಥವ್ರಿಗೆ ಮಾತ್ರ ನಾವು ಮೆಡಿಕಲ್ ಕೊಟ್ಟು ಫ್ರೀಯಾಗಿ ಓದಿಸಿದಾಗ ಅವ್ರನ್ನ ನಾವು ದುಡ್ಡು ಕೊಟ್ಟಿಲ್ಲ, ನಮ್ಮ ಮನೆಯಿಂದ ಹಣ ಹಾಕಿಲ್ಲ, ನಾವು ಬಂಡವಾಳ ಹಾಕಿಲ್ಲ ಅಂದಾಗ ಸ್ವಲ್ಪ ಮೋಸ್ಟ್ಲಿ ಈ ಫ್ರೀಯಾಗಿ ಚಿಕಿತ್ಸೆ ನೀಡಲಿಕ್ಕೆ ಅವ್ರ ಮನಸ್ಸಲ್ಲಿ ಭಾವನೆ ಬರ್ಬೋದು. ಯಾವಾಗ ನಾವು ಹಣನೇ ಕೊಟ್ಟು ಈಗ ಬಡ್ಡಿಗೆ ತಂದು ಅವ್ನು ಡೊನೇಷನ್ ಕೊಟ್ಟು ಸೇರಿದ್ರೆ ಹೌದು, ಅವನಿಗೆ ಮನಸ್ಸಲ್ಲಿ ಏನು ಬರುತ್ತೆ, ನಾನು ಕೊಟ್ಟಿರೋ ಬಡ್ಡಿ ಸಮೇತ ನಾನು ಚಕ್ರ ಬಡ್ಡಿ ವಸೂಲು ಮಾಡಿ ಈ ಭಾವನೆ ಬರುತ್ತೆ. ಇದೇನಾಗುತ್ತೆ, ಸಮಾಜದಲ್ಲಿ ಸಾಮಾನ್ಯ ಮನಸ್ಸಿನ ಮೇಲೆ ದುಷ್ಪರಿಣಾಮಗಳು ಬೀಳ್ತವೆ. ಆರ್ಥಿಕ ದುಷ್ಪರಿಣಾಮ ಖಂಡಿತ ಬಿದ್ದೇ ಬೀಳುತ್ತೆ. ಅವನು ಪಾಪ ರೋಗಿ ಆದವನು ಅವನ ಕೈಲಿ ಆರ್ಥಿಕ ಇದನ್ನ ಬರ್ಸ್ಲಿಕ್ಕಾಗದೇ ಇದ್ದ ಸಮಯದಲ್ಲಿ ಅವನಿಗೆ ಪ್ರಾಣ ಬಿಡೋದೊಂದೇ ದಾರಿ, ಇನ್ನೇನಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣ ಹೊಂದಿಸ್ಲಿಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ಇದನ್ನ ಅವನು ಒದಗಿಸ್ಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಅವನಿಗೆ ಬೇರೆ ದಾರಿ ಇಲ್ಲ. ಈ ಥರ ದುಷ್ಪರಿಣಾಮಗಳು ಸಮಾಜದಲ್ಲಿ ಆಗ್ತವೆ. ಈ ಥರದವು ಆಗಬಾರ್ದು. ಇದು ಆಗಬಾರ್ದು ಅಂದರೆ ಸ್ವಲ್ಪ ಎಲ್ಲರೂ ಮಾನವೀಯ ದೃಷ್ಟಿಯಿಂದ, ಮನುಷ್ಯತ್ವದಿಂದ, ಸರ್ಕಾರ ಆಗಲಿ, ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಾಗಲಿ, ವೈದ್ಯರಾಗಲಿ, ಬೇರೆಯವರೇ ಆಗಲಿ,
ಯಾರೇ ಆಗಲಿ ಹ್ಮ್ ಕೆಲಸ ಮಾಡೋರು ಫಸ್ಟು ಮಾನವೀಯತೆ ಗುಣಗಳನ್ನ ಬೆಳೆಸ್ಕೋಬೇಕು. ಹ್ಮ್ ಬೆಳೆಸ್ಕೊಂಡಾಗ ಇವೆಲ್ಲ ಆಗಲ್ಲ. ಹ್ಮ್ ಹೌದು. ಈ ಥರ ದುಷ್ಪರಿಣಾಮಗಳು ಯಾರೂ ಆಗಲ್ಲ. ಯಾಕಂದ್ರೆ ಮೊದಲೇ ನಾನು ಹೇಳಿದ್ದೀನಿ, ಊಟದವನು ಯಾವತ್ತಿದ್ರು ಸಾಯಲೇಬೇಕು. ಹೌದು. ಹೋಗಾಗ ಏನೂ ಹೊತ್ಕೊಂಡು ಹೋಗಲ್ಲ. ಹ್ಮ್ ಈಗ ನಾನು ದೊಡ್ಡ ಬಿಲ್ಡಿಂಗ್ ಕಟ್ಟಿರೋದು ಹೋಗುವಾಗ ನಾನು ಅದನ್ನು 6 ಅಡಿ 3 ಅಡಿ ಜಾಗ ಬಿಟ್ಟರೆ ಹ್ಮ್ ಬೇರೆ ಏನೂ ಇಲ್ಲ. ಹೌದು. ನಾವು ಶಾಶ್ವತ ಬಿಟ್ಟು ಹೋಗೋದು ಯಾವುದು, ನಮ್ಮನ್ನು ಸ್ಮರಿಸ್ಕೋತಾರಲ್ಲ. ಈಗ ಹೌದು. ಉದಾಹರಣೆಗೆ ಬಸವಣ್ಣನವರಾಗಿರ್ಬೋದು, ಅಂಬೇಡ್ಕರ್ ಅವರಾಗಿರ್ಬೋದು, ವಾಲ್ಮೀಕಿಯವರ ಅಥವಾ ಕನಕದಾಸರಾಗಿರ್ಬೋದು, ಹ್ಮ್ ಇವ್ರು ಯಾರನ್ನ ನಾವು ನೋಡಿಲ್ಲ, ಹೌದು. ಬಟ್ ಕೇಳ್ತಾ ಇರ್ತೀವಿ. ಅಂದರೆ ಅವರು ಶಾಶ್ವತವಾಗಿ ಬದುಕಿದ್ದಾರೆ. ಹ್ಮ್ ಅವರೆಲ್ಲ ಹಣ ಮಾಡಕ್ಕೆ ಹೊರಟಿದ್ರೆ ಅವ್ರ ಹೆಸರು ಇರ್ತಿರ್ಲಿಲ್ಲ. ಇಲ್ಲ, ಅವ್ರು ಯಾರು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಸಮಾಜಕ್ಕೆ. ಹೌದು. ಇತ್ತೀಚಿನ ಪೀಳಿಗೆಯಲ್ಲಿ ಅವರು ಪ್ರಪಂಚ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಶಾಶ್ವತವಾಗಿರ್ತಾರೆ. ಅಂದರೆ ಅವರೇ ಶಾಶ್ವತ, ಹ್ಮ್ ಅವರೇ ದೇವ್ರುಗಳಾಗೋದು. ಹ್ಮ್ ಈಗ ರಾಮನಾಗಿರ್ಬೋದು, ಕೃಷ್ಣ ಆಗಿರ್ಬೋದು, ಅವರು ಮನುಷ್ಯರಾಗಿದ್ದವ್ರೆ. ಹೌದು. ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕಾರ್ಯಗಳಿಂದ ಅವರು ದೇವರಾಗಿದ್ದಾರೆ. ಹ್ಮ್ ಹಾಗೆಯೇ ಈ ಅಂಬೇಡ್ಕರು, ಬುದ್ಧ, ಬಸವಣ್ಣ, ವಾಲ್ಮೀಕಿ, ಈ ಕನಕದಾಸರು, ಪುರಂದರಸರು ಇವರೆಲ್ಲರೂ ದೇವರ ಸ್ವರೂಪ ಈ ಕಾರಣದಿಂದ. ಯಾಕಂದರೆ ಅವರಲ್ಲಿ ಸ್ವಾರ್ಥ ಭಾವನೆ ಇಲ್ಲ. ಯಾವನಿಗೆ ಸ್ವಾರ್ಥ, ದುರಾಸೆ, ಹ್ಮ್ ದುರ್ಬುದ್ಧಿಗಳಿರ್ತವೆ, ಹ್ಮ್ ಇವ್ರುಗಳಿಂದ ಕೆಡುಕು ಸಮಾಜಕ್ಕೆ ಹ್ಮ್ ಮತ್ತು ಮನಸ್ಸಿಗೆ ಯಾರಿಗೂ ಒಳ್ಳೇದು ಮಾಡಲಿಕ್ಕೆ ಆಗಲ್ಲ. ಹ್ಮ್ ಅವ್ರ ಮನಸ್ಸಲ್ಲೇ ಅದು ಹುಟ್ಟೋದೇ ಇಲ್ವಲ್ಲ. ನಾನು ಒಳ್ಳೆ ಕೆಲಸಗಳು ಮಾಡಬೇಕು ಅನ್ನೋ ಭಾವನೆ ಬರ್ಬೇಕಾದ್ರೆ ಅವನ ಮನಸ್ಸಿನಾಗಿರ್ಬೇಕು, ಹೌದು. ಅವನಲ್ಲಿ ಮಾನವೀಯತೆ ಗುಣಗಳಿರ್ಬೇಕು. ಹ್ಮ್ ಆಗ ಮಾತ್ರ ಈ ಥರ ಕಾರ್ಯಗಳನ್ನ ನಾವು ನಿರೀಕ್ಷೆ ಮಾಡ್ಬೋದು ಅವರಿಂದ. ಹ್ಮ್ ಮನಸ್ಸನ್ನೇ ಅಲ್ಲ ಅಂದಮೇಲೆ ನಾವು ಏನನ್ನೂ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಹೌದು. ಅವರೆಲ್ಲ ಹಣದಲ್ಲೇ ಇದು ಮಾಡ್ತಾರೆ. ಹ್ಮ್ ಹೋಗುವಾಗ ಏನು ಹೊತ್ಕೊಂಡು ಹೋಗೋದಿಲ್ಲ. ಅದನ್ನು ಫಸ್ಟ್ ಅವ್ರು ಅರ್ಥ ಮಾಡ್ಕೋಬೇಕು. ಹ್ಮ್ ಯಾವುದೇ ನಮ್ಮದು ಈ ಒಬ್ಬ ಸಾಮಾನ್ಯ ಮನಸ್ಸಿನಿಂದ ಹಿಡಿದು ಈ ಕ್ಲಾಸ್ 1 ಆಫೀಸರ್ ಆಗಿರ್ಬೋದು, ರಾಜಕಾರಣದಲ್ಲಿ ಉನ್ನತ ಮಾಡ್ತಾ ಇವ್ರು ಇರ್ಬೋದು, ಹ್ಮ್ ಯಾವನು ಏನನ್ನು ಕೊಂಡು ಹೋಗಲ್ಲ. ಹಾಗಾಗಿ ಫಸ್ಟ್ ಮಾನವೀಯ ಗುಣಗಳ ಬೆಳೆಸ್ಕೊಂಡ್ರೆ ಇವೆಲ್ಲ ಹ್ಮ್ ಅವ್ರಿಗೆ ಆಟೋಮೆಟಿಕ್ಕಾಗಿ ಅಡಾಪ್ಟ್ ಆಗ್ತವೆ. ಸಮಾಜದಲ್ಲಿ ಸಾಮಾನ್ಯ ಮನುಷ್ಯರಿಗೂ ನಾವು ಕಟ್ಟ ಕಡೆಯ ಮನುಷ್ಯನಿಗೂ ನಾವು ಎಲ್ಲನೂ ತಲುಪಿಸ್ಬೋದು. ಹ್ಮ್ ಅವರು ಆವಾಗ ಸ್ಮರಿಸ್ಕೋತಾರೆ, ಅವಾಗ ನೀನು ದೇವರಾಗ್ತೀಯ. ಹೌದು. ಇಲ್ಲಾಂದರೆ ನೀನೇನೂ ಇಲ್ಲ, ಮಣ್ಣೊಳಗೆ ಮಣ್ಣಾಗಿ ಹ್ಮ್ ಗೆದ್ಲು ತಿಂದು ನೀನು ಮಲಗ್ತೀಯ ಅಷ್ಟೇ. ಹ್ಮ್ ನಾಳೆ ದಿನ ನೀನು ಹುಟ್ಟಿಸ್ತ ಮಕ್ಕಳು, ಹ್ಮ್ ನಿನ್ನ ಜೊತೆ ಇದ್ದ ಹೆಂಡ್ತಿನೂ ನಿಮ್ಮನ್ನು ಸ್ಮರಿಸ್ಕೊಳ್ಳಲ್ಲ. ಹೌದು. ನಿನ್ನ ಯಾವಾಗಲೂ ಒಳ್ಳೆಯ ಮನಸತ್ವವನ್ನು ಬೆಳೆಸ್ಕೊಂಡು ಮಾನವೀಯ ಗುಣಗಳು ಬೆಳೆಸ್ಕೊಂಡ್ರೆ ಹ್ಮ್ ಎಲ್ಲರೂ ನಿಮ್ಮನ್ನು ಸ್ಮರಿಸ್ತಾರೆ. ನೀವು ಯಾವಾಗಲೂ ಜೀವಂತವಾಗಿರ್ತೀರಿ. ಹೌದು. ಅದಷ್ಟು ಈ ವೈದ್ಯಕೀಯ ವೃತ್ತಿಯಲ್ಲಿ ಹ್ಮ್ ನಾವು ಕಾಣಬೇಕು. ಹ್ಮ್ ಸಾಮಾನ್ಯವಾಗಿ ವೈದ್ಯಕೀಯ ವೃತ್ತಿ ಒಂದೇ ಅಲ್ಲ, ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯನಿದ್ದು ಬೆಳೆಸ್ಕೊಂಡ್ರೆ ಹ್ಮ್ ಒಬ್ಬರಿಗೊಬ್ಬರು ಪರಸ್ಪರ ಗೌರವ ಕೊಡೋದು, ಹ್ಮ್ ಸಹಕಾರ ಕೊಡೋದು. ಹ್ಮ್ ಇನ್ನೊಬ್ಬರಿಗೆ ಮೊದಲಿತ್ತು ಹಳ್ಳಿ ಒಳಗೆ. ನಮ್ಮ ತಾತ, ನಮ್ಮ ಅಪ್ಪನ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ನೋಡ್ತಿದ್ದೋ, ಹ್ಮ್ ಯಾರಿಗಾದ್ರೂ ಒಂದು ಚಿಕ್ಕ ಕಾಯಿಲೆ ಆದರೂ ಇಡೀ ಹಳ್ಳಿ ಬಂದು ನಿಂತ್ಕೊಬಿಡೋದು ಏನು ಅಂತ. ಹೌದು. ಇವಾಗ ಏನಾಗಿದೆ, ಪಕ್ಕದ ಮನೆಯವನು ಏನಾಗಿದೆ ಅಂದ್ರೂ ತಿರುಗಿ ನೋಡಲ್ಲ, ಅವ್ನು ತಾನೇ ನೋಡ್ಕೊಯ್ತಾರೆ. ಆ ಮನೇಲಿರೋ ಮಕ್ಕಳಲ್ಲೂ ದೊಡ್ಡವ ನೋಡ್ಕೊತಾನೆ, ಮಧ್ಯದವ ನೋಡ್ಕೊತಾನೆ, ಇಲ್ಲ ಚಿಕ್ಕವ ನೋಡ್ಕೊತಾನೆ ಅಂದ್ಕೊಂಡು ಅವರು ತಾತ್ಸಾರ ಮನೋಭಾವ. ಹೌದು. ಈ ಥರ ಆಗ್ಬಿಟ್ಟಿದೆ. ಅಂದರೆ ಮಾನವೀಯ ಮೌಲ್ಯಗಳಿಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ. ಹಾಗಾಗಿ ಈಗ ನಾವು ನೋಡ್ತಾ ಇದ್ದೀವಿ ಕಣ್ಮುಂದೆ. ಇವೆಲ್ಲ ನೋಡ್ತಾ ಇದ್ರೆ ಇವೆಲ್ಲ ಏನಪ್ಪ ಅನ್ಸುತ್ತೆ. ಹಾಗಾಗಿ ಮನಸ್ಸು ಯಾವನೇ ಆಗಲಿ ಇವನ್ನೆಲ್ಲ ಬೆಳೆಸ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸರ್, ಈಗ ಪ್ರತಿನಿತ್ಯ ತಾವು ಹಲವಾರು ರೋಗಿಗಳನ್ನು ನೋಡ್ತಾ ಇರ್ತೀರ. ಈಗ ತಮಗೆ ಒಂದು ವೈಯಕ್ತಿಕವಾಗಿ ಮಾನಸಿಕ ಸ್ಥೈರ್ಯ ಆಗಿರ್ಬೋದು ಮತ್ತು ಒಂದು ಭಾವನಾತ್ಮಕ ಸ್ಥೈರ್ಯ ಆಗಿರ್ಬೋದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಈ ಒಂದು ವೈದ್ಯ ವೃತ್ತಿಯಲ್ಲಿ ತಾವು ಮುಂದುವರೆದುಕೊಂಡು ಹೋಗೋದಕ್ಕೆ? ಅದೇ ಹೇಳಿದ್ನಲ್ಲ, ಹುಡುಗ ಒಬ್ಬ ಆಕ್ಸಿಡೆಂಟ್ ಆಗಿ ಒಂದ್ಸಾರಿ ನಮ್ಮಲ್ಲಿಗೆ ಬರ್ತಾನೆ. ಅವನಿಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗುತ್ತೆ. ಭಯಂಕರ ಒಳ್ಳೆ ಹುಡುಗ, ದೊಡ್ಡ ಘಟ. ಆ ಹುಡುಗ ಏನಾಗ್ತದೆ, ಬಂದಾಗ 2 ಕಾಲು 2 ಕೈ ಸ್ವಾಧೀನನೇ ಇರಲ್ಲ. ನಾನು ಸಾಕಷ್ಟು ದೊಡ್ಡ ಹಾಸ್ಪಿಟ್ಲಿಗೆ ಕಳಿಸಿದೆ. ಈ ಗಂಗಾ ಹಾಸ್ಪಿಟ್ಲಿಗೂ ಕಳಿಸಿದ್ದೆ. ಅವರೆಲ್ಲ ಏನು ಹೇಳಿದ್ರು ಅಂದರೆ, ಇದು ಬರಲ್ಲ, ಪ್ರಯೋಜನ ಇಲ್ಲ, ಇವನು ಇವತ್ತು ನಾಳೆ ಸಾಯ್ತಾನೆ ಅಂತ ಹೇಳಿ ಕಳಿಸಿದ್ರು. ಬಟ್ ಆಗ ಅಂತ ಹೇಳ್ಬಿಟ್ಟು ನಾನು ಇಂಜರಿಲಿಲ್ಲ ಅಥವಾ ಧೃತಿಗೆಡಲಿಲ್ಲ. ಅವ್ನು ನಮ್ಮ ಹಾಸ್ಪಿಟ್ಲಲ್ಲೇ ಇಟ್ಕೊಂಡು ಸತತವಾಗಿ 6 ತಿಂಗಳು ಅವನಿಗೆ ಚಿಕಿತ್ಸೆ ಕೊಟ್ಟೆ. ಸ್ವಲ್ಪ ಕೈ ಕಾಲು ಅಳ್ಳಾಡ್ಸೋಕೆ ಶುರುವಾದ. ಆಮೇಲೆ ಸ್ವಲ್ಪ ಚೇತರಿಕೆ ಕಾಣಿಸ್ತಾ ಹೋದ ಪಾಪ. ಅದೇ ಹುಡುಗನ್ನ ಸ್ವಲ್ಪ ಇದಾದ್ಮೇಲೆ ಮನೇಲಿ ನಾವು ನೋಡ್ಕೊತೀವಿ ಸರ್, ಕಳಿಸ್ಕೊಡಿ ಅಂದಮೇಲೆ ಕಳಿಸ್ಕೊಟ್ನಲ್ಲ, ಕಳಿಸ್ಕೊಟ್ಟ ಭಾಳ ಸಂತೋಷ ಆಗಿತ್ತು. ಅದೇ ಹುಡುಗ ಪಾಪ ಮನೆಗೆ ಹೋಗಿ 3-4 ದಿನ ಆದ್ಮೇಲೆ ತೀರೋಗ್ಬಿಟ್ಟ. ಅದು ಬಹಳ ಮನಸ್ಸಿಗೆ ಬೇಜಾರಾದಂಥ ವಿಷಯ.
ಸರ್, ಇತ್ತೀಚೆಗೆ ನಾವು ಎದುರಿಸಿದಂತಹ ಕೋವಿಡ್-19 ಅಂತಹ ಸಂದರ್ಭಗಳಲ್ಲಿ ವೈದ್ಯರಾದ ಒಂದು ನಿಮ್ಮ ಮೇಲೆ ಅದೊಂದು ಕೋವಿಡ್-19 ಅನ್ನೋಂಥ ಒಂದು ಸಾಂಕ್ರಾಮಿಕ ರೋಗದ ಒಂದು ಅಲೆ ಯಾವ ರೀತಿ ಒಂದು ಪರಿಣಾಮವನ್ನು ಬೀರಿತ್ತು, ಜೊತೆಗೆ ಆ ಸಮಯದಲ್ಲಿ ನೀವು ಅನುಭವಿಸಿದಂತಹ ಒಂದು ಸಂತೃಪ್ತಿ, ಭಯ ಮತ್ತು ಭರವಸೆಯ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸೋದಾದರೆ? ಇಲ್ಲ, ಕೋವಿಡ್-19 ಇದ್ದಾಗ ನಾನು ಆ್ಯಕ್ಚುಲಿ ತೆರಕನಾಂಬಿ PSCನಲ್ಲಿದ್ದೆ. ಗುಂಡ್ಲುಪೇಟೆ ತಾಲೂಕಿನ ಇನ್ಚಾರ್ಜ್ THO ಆಗಿ ಕಾರ್ಯನಿರ್ವಹಿಸ್ತಿದ್ದೆ. ಆ ಸಮಯದಲ್ಲಿ ನನ್ನ ಕಾರ್ಯಕ್ಷಮತೆಯನ್ನು ನೋಡಿ ನಮ್ಮ DHO ನನಗೆ ಇನ್ಚಾರ್ಜ್ THO ಕೊಟ್ಟರು. ನಾನೇನು ಮಾಡ್ತಿದ್ದೆ, ನನಗೆ ಬೇಕಾದಂಥ ಸ್ವಾಮಿ ಅಂತ ಒಬ್ಬರು ಮತ್ತು ಚಂದ್ರು ಅಂತ ಇಬ್ಬರು ಇವರಿದ್ದರು, ಮೇಲಲ್ಲಿ ತೋರ್ಕರ್ ಅಂತ ಹೇಳ್ತೀವಿ ನಾವು. ಅವ್ರ ಸಹಾಯದಲ್ಲಿ ಇಡೀ ತಾಲೂಕನ್ನೇ ನಾನೇ ವಾಲಂಟ್ರಿಗೆ ಅವ್ರ ಜೊತೆ ಹೋಗ್ತಿದ್ದೆ, ಅವ್ರಿಗೆ ಧೈರ್ಯ ತುಂಬ್ತಿದ್ದೆ, ಪೇಷಂಟ್ಗಳನ್ನೂ ನಾನೇ ನೋಡ್ತಿದ್ದೆ, ಈವನ್ ಟೆಸ್ಟ್ಗಳನ್ನೂ ನಾನೇ ಮಾಡ್ತಿದ್ದೆ. ಮಾಡಿ ಸಾಕಷ್ಟು ಅಂಜಿಕೊಂಡು ಎದುರ್ಕೊಂಡು ಹಾಸ್ಪಿಟ್ಲ್ ಕಡೆ ಬರದೆ ಅಲ್ಲಿ ಭಯದಲ್ಲಿರ್ತಕ್ಕಂಥವ್ರ ಮನೆಗೆ ಹೋಗಿ ಅಲ್ಲಿ ನಾನೇ ಹೋಗಿ ಟೆಸ್ಟ್ ಇದು ಮಾಡ್ಕೊಬರ್ತಿದ್ದೆ. ಮಾಡ್ಬೇಕಾದ್ರೆ ನನಗೂ ಅಂಟಿಸ್ಕೊಂಡಿದ್ದೆ, ನಿಮಗೂ ಸಹ ಬಂದಿದೆ? ನನಗೂ ಕೋವಿಡ್ ಅಂಟಿಸ್ಕೊಂಡೆ. ಬಟ್ ನಾ ಧೃತಿಗೆಡಲಿಲ್ಲ, ಯಾಕಂದರೆ ಇದೊಂದು ಕಾಯಿಲೆ. ಮನುಷ್ಯ ಯಾವಾಗ ಧೈರ್ಯದಲ್ಲಿರ್ತಾನೆ, ಯಾವುದು ಏನು ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ. ನಾವು ಯಾವಾಗ ಒಂದ್ಸರಿ ಧೃತಿಗೆಡ್ತೀವಿ ಎಲ್ಲ ಬಂದು ನಮ್ಮನ್ನು ಅಟ್ಯಾಕ್ ಮಾಡ್ತಾ ಒಂದೇ ಸರಿ. ಹಾಗಾಗಿ ಅದನ್ನು ಅರ್ಥಕೊಂಡಿದ್ರೆ ಯಾವತ್ತಿದ್ರೂ ಸಾಯಲೇಬೇಕು ಅಂತ ನಮ್ಮ ಮನಸ್ಸಲ್ಲಿ ನಾವು ದೃಢ ಸಂಕಲ್ಪ ಮಾಡ್ಕೊಂಡಾಗ ಯಾವುದಕ್ಕೂ ಹೆದರಬೇಕಾಗಿಲ್ಲ, ಸಾವಿಗೂ ಹೆದರ್ಬೇಕಾಗಿಲ್ಲ. ಸಾವು ಯಾವತ್ತಿದ್ರೂ ಸಾಯಲೇಬೇಕಲ್ಲ. ಈಗ ನಾವೇನು ಇಲ್ಲಿ ಬಿಟ್ಟು ಹೋಗೋದೇನು ತಗೊಂಡು ಹೋಗೋದೇನು ಏನೂ ಇಲ್ಲ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನೂ ಧೈರ್ಯವಾಗಿರ್ಬೇಕು ಅಂತ ನಾನೇ ವಾಲಂಟಿಯರಾಗಿ ಹೋಗಿ ಹಳ್ಳಿಗಳಲ್ಲಿ ಹೇಳ್ತಾ ಅವ್ರಿಗೆಲ್ಲ ಆಹಾರ ಪದಾರ್ಥಗಳನ್ನು ಸರ್ಕಾರದಿಂದ ಕೊಡ್ತಕ್ಕಂಥವ್ರು, ಸಂಘ ಸಂಸ್ಥೆಯವ್ರು ಕೊಡ್ತಕ್ಕಂಥವು ಪ್ರತಿಯೊಂದನ್ನು ಪ್ರತಿ ಮನೆಗೂ. ಯಾಕಂದ್ರೆ ಐಸೋಲೇಷನ್ ಮಾಡಿ ಯಾರನ್ನೂ ಒಳಗಡೆ ಎಂಟ್ರಿ ಮಾಡಕ್ ಬಿಡ್ತಿರ್ಲಿಲ್ಲ. ನಾವೇ ನಮ್ಮ ವರ್ಕರ್ಗಳನ್ನೆಲ್ಲ ಕರ್ಕೊಂಡೋಗಿ ಹಂಚೋದು, ಆಹಾರ ಪದಾರ್ಥಗಳು ಹಂಚೋದು, ಅವ್ರು ಬೇಕಾದಂಥ ಔಷಧಿಗಳನ್ನ ಪ್ರತಿಯೊಂದನ್ನು ಹಂಚಿ ಅವ್ರನ್ನ ಧೈರ್ಯ ಕೊಟ್ಟು ನಾವೇ ನಿಂತು ಎಲ್ಲ ಮಾಡ್ತಾ ಇದ್ದೆ. ಬೆಳಿಗ್ಗೆ ನಮ್ಮ ಮನೆಗೆ ಹೋಗ್ತಾ ಇರಲಿಲ್ಲ. ಅದು 2-3 ತಿಂಗಳು ಅದು ಕೋವಿಡ್ ಕಂಟ್ರೋಲ್ ಬರೋವರೆಗೂ ಅಲ್ಲೇ IBನಲ್ಲಿ ರೂಮ್ ಮಾಡ್ಕೊ, ಅಲ್ಲೇ ಇದ್ಕೊಂಡು ಡಾಕ್ಟರ್ಗಳ ಬೆಟಲಿಯನ್ನು ಇಟ್ಕೊಂಡು ಪ್ರತಿಯೊಂದನ್ನು ನಾವು ಅಲ್ಲೇ ಇದ್ಕೊಂಡು, ನನಗೂ ಬಂದಿದ್ರು ಸಹ ನಾನೇ ಸ್ವಯಂ ಚಿಕಿತ್ಸೆ ತಗೊಂಡು ಗುಣಮುಖನಾಗಿ ನಾನು ಅಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದೆ. ಇವನ್ ಕೋವಿಡ್ ಬಂದರೂ ಮಲಿಕತ್ತಾ ಇರಲಿಲ್ಲ. ನನ್ನ ಕೆಲಸ ನಾನು ಮಾಡ್ಕೊ ಹೋಗ್ತಾ ಇದ್ದೆ. ಸಾಕಷ್ಟು ಕೆಲಸ ಮಾಡಿ ನನ್ನ ಮನಸ್ಸಿಗೆ ತೃಪ್ತಿ ತರುವಷ್ಟು ಕೆಲಸ ಮಾಡಿ ಸಾಕಷ್ಟು ಜನನ ಕೋವಿಡಿಂದನೂ ಬಚಾವ್ ಮಾಡಿದ್ದೀವಿ. ಸರಿಯಾದ ಸಮಯದಲ್ಲಿ ಅವ್ರನ್ನ ಗುರುತಿಸಿ ಅವ್ರಿಗೆ ಸೂಕ್ತವಾದಂಥ ಸ್ಥಳಕ್ಕೆ ಕಳಿಸಿ ಅವ್ರಿಗೆ ಸರಿಯಾದ ಸೂಕ್ತ ಚಿಕಿತ್ಸೆ ನೀಡಿಸಿ ಅವರೆಲ್ಲ ಕೋವಿಡಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆ ಟೈಮಲ್ಲಿ ನಮ್ಗೇನು ಅದು ಹೋಗ್ತಾ ಇದು ಸಾಮಾನ್ಯ ಮಾಮೂಲಿ ಒಂದು ಕಾಯಿಲೆ ಏನಂಗೆ ಮನವರಿಕೆ ಆಯಿತು. ಮನವರಿಕೆ ಆದಮೇಲೆ ಅವ್ರಿಗೆಲ್ಲ ಇದು ಕಮ್ಮಿ ಆದ ನಂತರ ನಮ್ಮ ಭಾರತ ಸರ್ಕಾರದಿಂದ ಈ ಕೋವಿಡ್ ವ್ಯಾಕ್ಸಿನ್ ಅಂತ ಬಿಟ್ಟರು. ಅದನ್ನು ಕೊಡಿಸಿ ಎಲ್ರಿಗೂ ಯಶಸ್ವಿ ಅದು. ಆ ವ್ಯಾಕ್ಸಿನ್ ತಗೊಂಡಾಗಿದ್ದರಿಂದ ಇದ್ರ ಪ್ರಮಾಣ ಇಳಿಕೆ ಆಗ್ತಾ ಬಂತು. ಕೋವಿಡ್ ಸೋಂಕಿಗೆ ತಗುಲುತ್ತಿದ್ದಂಥವರ ಪ್ರಮಾಣ ಆಟೋಮೆಟಿಕ್ ಆಗಿ ಹೌದು ಇಳಿಕೆ ಆಗೋಯ್ತು. ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಆಗೋಯ್ತು. ಸರಿ, ವೈದ್ಯಕೀಯ ವೃತ್ತಿಯನ್ನು ಆಯ್ಕೆ ಮಾಡಲು ಬಯಸುವಂಥವ್ರಿಗೆ ನೀವು ನೀಡುವಂಥ ಪ್ರಮುಖ ಸಂದೇಶ ಏನು? ಈ ವೃತ್ತಿ ಕೇವಲ ಒಂದು ಆದಾಯದ ಮೂಲವಲ್ಲದೆ ಬದಲಾಗಿ ಒಂದು ಬದುಕನ್ನು ರೂಪಿಸುವ ಸಾಧನ ಅಂತ ತಾವು ಹೇಳೋದಾದರೆ, ಈ ವೃತ್ತಿಯನ್ನು ಬಯಸುವಂತಹ ಯುವಕರಿಗಾಗಿರ್ಬೋದು, ಯುವತಿಯರಿಗಾಗಿರ್ಬೋದು ಒಂದು ಕಿವಿಮಾತನ್ನು ಹೇಳೋದಾದರೆ ತಾವು ನಾನು ಏನು ಹೇಳ್ತೀನಿ ಅಂದರೆ ಅದೇ ಫಸ್ಟು ಮಾನವೀಯ ಗುಣ ಬೆಳೆಸ್ಕೊಳ್ಳಿ. ಹಣದಿಂದ ಯಾವಾಗಲೂ ಹೋಗಬಾರ್ದು. ನಾವು ನಮ್ಮಿಂದ ಹಣ ಬರಬೇಕೇ ಹೊರತು ನಾವು ಹಣದ ಹಿಂದೆ ಹೋಗಬಾರ್ದು. ಯಾವಾಗಲೂ ನಮ್ಮಿಂದೆ. ನೀನು ಮಾಡುವ ಕಾಯಕ, ಈಗ ಒಬ್ಬ ಭಕ್ತ ದೇವಸ್ಥಾನಕ್ಕೆ ಹೋಗ್ತಾನೆ. ಅವನು ದೇವಸ್ಥಾನಕ್ಕೆ ಹೋದಾಗ ದೇವರೇನೋ ನನಗೆ ಉಂಡಿಗೆ ದುಡ್ಡು ಹಾಕು, ಮಂಗಳಾರತಿಗೆ ದುಡ್ಡು ಹಾಕು ಅಂತ ಕೇಳಲ್ಲ. ನಿಮ್ಮ ಭಕ್ತಿಗೆ ತಕ್ಕನಷ್ಟೇ, ನಿಮ್ಮ ಭಾವನೆಗೆ ತಕ್ಕಷ್ಟು ನಿಮ್ಮ ಕೈಲಾದಷ್ಟೇ ನೀವು ಹಾಕ್ಬಿಟ್ಟು ಹೋಗ್ತೀರಿ. ಅದೇ ರೀತಿ ನೀವು ನಿಮ್ಮ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡಿದ್ರೆ ನಿಜವಾಗೂ ಮನುಷ್ಯರು ನಿಮಗೆ ಬೇಕಾದಂಥ ಧನ ಸಹಾಯ, ಧಾನ್ಯ ಸಹಾಯ, ನೀನು ಬದುಕಲಿಕ್ಕೆ ಏನು ಬೇಕು ಎಲ್ಲ ಸಹಾಯನೂ ಮಾಡಿಕೊಡ್ತಾರೆ ನಿಮಗೆ. ನಿಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ, ಆರ್ಥಿಕ ಬದುಕನ್ನು ಕಟ್ಕೊಳ್ಳಿಕ್ಕೂ ಅವರೇ ಇದು ಮಾಡ್ತಾರೆ. ನೀವು ಆ ರೀತಿಯಲ್ಲಿ ನೀವು ಸಾಗಬೇಕು. ಹಣನೇ ಮಾಡ್ತೀನಿ, ಹಣನೇ ನನಗೆ ಎಲ್ಲ
ಹಣದಿಂದೇ ನಾನು ಮಜಾ ಮಾಡ್ತೀನಿ, ಹ್ಮ್ ಅದು ಸಾಧ್ಯವೇ ಇಲ್ಲ. ಹ್ಮ್ ಹ್ಮ್ ನಿನ್ನ ಆತ್ಮಸಾಕ್ಷಿ ಮತ್ತು ನಿನ್ನ ಮನಸ್ಸು ಸಂತೋಷವಾಗದಿಲ್ಲದೆ ಇಲ್ಲ ಅಂದರೆ ಹ್ಮ್ ನೀನು ಸುಖದ ಸುಪ್ಪತ್ತಿಗೆ ಅನ್ಕೊಂಡು ಹಣದ ಮೇಲೆ ಮಲಗಿದ್ರು, ಹ್ಮ್ ಚಿನ್ನದ ಮೇಲೆ ವಜ್ರ ವೈಡೂರು ಯಾವುದ್ರ ಮೇಲೆ ಮಲಗಿದ್ರು ಹ್ಮ್ ನಿನಗೆ ತೃಪ್ತಿನೇ ಇಲ್ಲ ಅಂದಾಗ ಹ್ಮ್ ನಿನಗೆ ಇನ್ನು ಸಂತೋಷನೂ ಬರಲ್ಲ, ನೀನು ವೈದ್ಯನಾಗಿ ನಿನಗೆ ಉಪಯೋಗನೂ ಬರಲ್ಲ. ಹೌದು. ನಿನಗೆ ತೃಪ್ತಿ ಅನ್ನೋದು ಯಾವಾಗ ಅಂದರೆ ನೀನು ನಿನ್ನ ಆತ್ಮವನ್ನು ಹ್ಮ್ ಸಂತೃಪ್ತಗೊಳಿಸಿದಾಗ, ನಿನ್ನ ಸೇವೆಯನ್ನು ಹ್ಮ್ ತೃಪ್ತಿಯಾಗಿ ಕೊಟ್ಟಾಗ, ಮನಸ್ಸು ತೃಪ್ತಿಯಾಗಿ ಹ್ಮ್ ನಿನಗೆ ಏನೇನು ಬೇಕು ಎಲ್ಲ ಅದೇ ಭಗವಂತನೇ ಕರುಣಿಸ್ತಾನೆ, ಹ್ಮ್ ತೊಂದರೆ ಇದಿಲ್ಲ. ಹ್ಮ್ ಹಾಗಾಗಿ ನೀನು ಮನಸ್ಸೋ ಕಾಯ ಇಚ್ಛೆ ಹ್ಮ್ ನೀನು ಮಾಡ್ತೀನಿ ಕಾರ್ಯನ, ನನ್ನ ಕಾಯಕವನ್ನು ನಾನು ಬಸವಣ್ಣವ್ರು ಹೇಳ್ದಂಗೆ ಕಾಯಕವೇ ಕೈಲಾಸ ಅಂತ ಮಾಡ್ತೀನಿ ಅನ್ನೋದಾದರೆ ಹ್ಮ್ ನೀವು ಈ ವೃತ್ತಿಗೆ ಬರಬೇಕು. ಹ್ಮ್ ವ್ಯವಹಾರ ಮಾಡ್ತೀನಿ ಅನ್ನೋದಾದರೆ ವ್ಯವಹಾರ ಯಾವ ಥರದಲ್ಲಿ, ಈಗ ಇತ್ತೀಚೆಗೆ ಹ್ಮ್ ರಿಯಲ್ ಎಸ್ಟೇಟು ಏನೇನೋ ದಗಲ್ಬಾಜಿ ಕೆಲಸಗಳು ಏನೇನೋ ಇದ್ದಾವೆ. ಹ್ಮ್ ಹಣ ಮಾಡಲಿಕ್ಕೆ ಬೇಕಾದಷ್ಟು ದಾರಿಗಳಿವೆ, ದರೋಡೆ ಎಲ್ಲ ಇದ್ದಾವೆ. ಹ್ಮ್ ಬಟ್ ಇದನ್ನು ಹಣ ಮಾಡಬೇಕು ಅಂತ ಬರಬೇಡಿ, ಹ್ಮ್ ಕಾಯಕ ಅಂತ ತಿಳ್ಕೊ ಬನ್ನಿ. ಹ್ಮ್ ನೀವು ಕಾಯಕನ ನಿಮ್ಮ ಮನಸ್ಸು ಇಚ್ಛೆ ಮಾಡಿದಾಗ ಕರೆಕ್ಟಾಗಿ ನಿಮಗೆ ಆ ಸೇವೆಯಲ್ಲಿ ತೊಡಗಿಸ್ಕೊಂಡ್ರೆ ಹ್ಮ್ ನಿಮಗೆ ಧನ, ಆತ್ಮತೃಪ್ತಿ, ಹ್ಮ್ ನಿಮ್ಮ ಆರೋಗ್ಯ ಎಲ್ಲ ವೃದ್ಧಿಯಾಗುತ್ತೆ. ಹ್ಮ್ ಸರ್, ನಿಮ್ಮ ಒಂದು ಪ್ರಸ್ತುತ ವೃತ್ತಿ ಜೀವನದಲ್ಲಿ ಇನ್ನೂ ಏನೆಲ್ಲ ಒಂದು ಹೊಸ ವಿಷಯಗಳನ್ನು ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದೀರಾ? ಈ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಭವಿಷ್ಯದಲ್ಲಿ ಆಗಬಹುದಾದಂತಹ ಒಂದು ಬದಲಾವಣೆಗಳ ಬಗ್ಗೆ ನಿಮ್ಮ ದೃಷ್ಟಿಕೋನದಲ್ಲಿ ಏನಾದರೂ ತಿಳಿಸೋದಾದರೆ? ನಾನು ಏನೂ ಇಲ್ಲ, ಇತ್ತೀಚಿನ ಕಾಯಿಲೆಗಳು ಬೇರೆ ಬೇರೆ ನೀವು ಕೇಳೇ ಇರಲ್ಲ. ಹ್ಮ್ ಮೊದಲು ಯಾವುದು ಈ ಕಾಲ್ರಾ, ಪ್ಲೇಗು ಈ ಥರ ಕಾಯಿಲೆಗಳು ಬರ್ತಿದ್ದು, ಈಗ ಹ್ಮ್ ಈ ಎಬೋಲೋ ಅಂತ ಇನ್ನೊಂದು ಆಫ್ರಿಕಾ ಖಂಡದಲ್ಲಿ ಉತ್ಪತ್ತಿಯಾಗಿದೆ. ಹ್ಮ್ ಅದು 70 to 80% ಡೆತ್ ರೇಟು ಅಂತ ಹೇಳ್ತಾರೆ. ಹ್ಮ್ ಸೊ ಈ ಥರ ಕಾಯಿಲೆಗಳು ಈ ಮನುಷ್ಯನ ದುರಾಸೆ ಹೇಗಿರುತ್ತೆ ಹೌದು. ಅದಕ್ಕೆ ತಕ್ಕನಾಗೆ ಕಾಯಿಲೆಗಳು ಹುಟ್ಕೋತಾ ಇರ್ತವೆ. ಯಾಕಂದರೆ ಹ್ಮ್ ಪ್ರಕೃತಿ ಸಮತೋಲನದಲ್ಲಿ ಇದ್ದರೆ ಮಾತ್ರ ಹ್ಮ್ ನಾವು ಆರೋಗ್ಯವಾಗಿರ್ತೀವಿ. ಪ್ರಕೃತಿಯನ್ನು ನೀವು ಯಾವಾಗ ನಾಶ ಮಾಡ್ಕೊತಾ ನಿಮ್ಮ ದುರಾಸೆಗೆ ಪ್ರಕೃತಿಯನ್ನು ನಾಶಪಡಿಸ್ತೀರಿ, ಹ್ಮ್ ಅಲ್ಲಿ ಮಾಮೂಲಿ ನಾವು ಕಂಡು ಕಾಣದಂಥ ರೋಗಗಳು ಉತ್ಪತ್ತಿಯಾಗಿ ಉಲ್ಬಣ ಆಗ್ತಾ ಹೋಗ್ತವೆ. ಹ್ಮ್ ಅದು ನಿಮ್ಮ ಸರ್ವನಾಶಕ್ಕೂ ಹ್ಮ್ ದಾರಿ ಮಾಡಿಕೊಡುತ್ತೆ. ಹ್ಮ್ ಹ್ಮ್ ಆದ್ದರಿಂದ ಯಾರು ಪ್ರಕೃತಿ ಜೊತೆ ಆಟ ಆಡಬಾರ್ದು. ಪ್ರಕೃತಿಯನ್ನು ಹೇಗಿರುತ್ತೆ ಹಾಗೇ ಬಿಡಬೇಕು. ಹ್ಮ್ ಭೂಮಂಡಲ ಹೇಗಿದೆ ಅದು ಪ್ರಕೃತಿಯಲ್ಲಿ ಯಾವ ಥರ ಇದೆ, ಮಡ ಗಿಡಗಳು, ನೀರು, ಗಾಳಿ ಇವೆಲ್ಲ ನಾವು ಹೇಗೆ ಸೇವಿಸ್ತಾ ಇರ್ತೀವಿ ನ್ಯಾಚುರಲ್ ಆಗಿ, ಹ್ಮ್ ಅದು ಹಾಗೇ ಇರೋಕ್ಕೆ ಬಿಡಬೇಕು. ನೀವು ಅದನ್ನು ಮರಗಳನ್ನ ಕಟ್ ಮಾಡ್ತಾ ಹೋಗೋದು, ಹ್ಮ್ ನದಿಗಳನ್ನ ಕಲುಷಿತಗೊಳಿಸೋದು, ಹ್ಮ್ ಈ ಗಾಳಿಯನ್ನು ಕಲುಷಿತಗೊಳಿಸೋದು ಅಂದರೆ ನಿಮ್ಮ ಮಾನವನ ಅವನತಿಗೆ ಅದೇ ದಾರಿ. ಹ್ಮ್ ಈ ಥರ ಮಾಡ್ತಾ ಹೋದಾಗ ಬೇರೆ ಬೇರೆ ರೋಗಗಳು ಉತ್ಪತ್ತಿ ಆಗ್ತವೆ. ಹ್ಮ್ ಮನುಷ್ಯನ ಅಂತ್ಯವನ್ನು ಅವನೇ ನೋಡ್ತಾ ಇರ್ತಾನೆ. ಹ್ಮ್ ಹೀಗಾಗಿ ಈ ಮನುಷ್ಯನಾದವನು ಈ ದುರಾಸೆಯನ್ನು ಬಿಟ್ಟರೆ, ಮತ್ತು ಸ್ವಾರ್ಥ, ದುರಾಸೆ, ಹ್ಮ್ ಈ ದುರ್ಬುದ್ಧಿಗಳನ್ನು ಬಿಟ್ಟರೆ ಎಲ್ಲ ಸುಲಲಿತವಾಗಿ ನಡ್ಕೊಂಡು ಹೋಗುತ್ತೆ. ಹ್ಮ್ ಮುಂದಿನ ಪೀಳಿಗೆ ಮತ್ತು ನಮ್ಮ ಈ ಹಿಂದಿನ ಪೀಳಿಗೆ ಯಾವ ಥರ ಇತ್ತು, ಈಗಿನ ಪೀಳಿಗೆ ಹೇಗಿದೆ, ಹ್ಮ್ ಮುಂದೆ ಬರ್ತಕ್ಕಂಥ ಪೀಳಿಗೆ ಹೇಗಿರುತ್ತೆ, ಹ್ಮ್ ಇವಕ್ಕೆಲ್ಲ ನಾವು ದಾರಿದೀಪವಾಗಬೇಕು. ಹ್ಮ್ ನಾವು ದುರ್ನಡತೆ ನಡೆದ್ರೆ ಅವು ನಮ್ಮನ್ನು ಅನುಸರಿಸ್ತಾ ಹೋಗ್ತವೆ. ಹೌದು. ಈಗಿನ ಕಾಲದಲ್ಲಿ ಅದೇ ಆಗಿರೋದು. ಏನೋ ಈ ಮೊಬೈಲ್ ಬಂದು ಹ್ಮ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಜಾಸ್ತಿಗಿಂತ ಬೇಡವಾದ್ದೇ ಜಾಸ್ತಿ ಆಗಿದೆ. ಹೌದು. ಇದರಿಂದ ಈಗಿನ ಚಿಕ್ಕ ಮಕ್ಕಳಿಂದ ಹಿಡಿದು ಯುವಕರವರೆಗೂ ಹದಗೆಡಲಿಕ್ಕೆ ಇದು ಒಂದು ಮುಖ್ಯ ದಾರಿ. ಇದರಿಂದ ಸಾಕಷ್ಟು ರೋಗಗಳು ಬರ್ತಾ ಇದ್ದಾವೆ. ಮಾನಸಿಕ ರೋಗಗಳು ಈ ಮೊಬೈಲಿಂದನೂ ಬರ್ತಾ ಇದ್ದಾವೆ. ಈ ಥರ ಅನೇಕ ಕಾಯಿಲೆಗಳು ನಮಗೆ ಗೊತ್ತಿಲ್ಲದಂಗೆ ಉತ್ಪತ್ತಿ ಆಗ್ತಾ ಹೋಗ್ತವೆ. ಇವನ್ನೆಲ್ಲ ಮನಸ್ಸು ಮನಗಂಡು ಸರಿಯಾದ ದಾರಿಗೆ ತೋರಿಸ್ಬೇಕಾದವರು, ಸಮಾಜವನ್ನು ತಿದ್ದಬೇಕಾದಂಥವರು ಯಾರು ನಾವು ಮೇಲ್ಪಂಕ್ತಿಲಿರ್ತೀವಿ ಅವ್ರುಗಳು ಸಮಾಜವನ್ನು ಒಂದು ಸರಿ ದಾರಿ ತರ್ತಕ್ಕ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕೇ ಹೊರತು ಅವ್ರನ್ನ ದುಶ್ಚಟಕ್ಕೆ ಮತ್ತು ದುರ್ಬುದ್ಧಿಗೆ ನೂಕುವಂಥ ಒಂದು ಇದು ಮಾಡಬಾರ್ದು. ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಹಾಗಾಗಿ ನಾವು ಮುಂದೆ ಈಗ ನಮ್ಮದು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಆಗ್ಬೋದು, ಆದರೆ ನಾವು ನಮ್ಮ ವೈದ್ಯಕೀಯ ವೃತ್ತಿ ಇದೆಯಲ್ಲ ಇದಕ್ಕೆ ಫುಲ್ ಸ್ಟಾಪ್ ಇಲ್ಲ, ಅಂತಿಮ ಇಲ್ಲ. ಹೌದು. ನಾವು ರಿಟೈರ್ಡ್ ಆದರೂ ಡಾಕ್ಟ್ರೇ, ವೃತ್ತಿಲಿದ್ರು ಡಾಕ್ಟ್ರೇ. ಹೌದು. ಹಾಗಾಗಿ ಇದ್ರ ಜೊತೆಗೆ ಬೇರೆ ಬೇರೆ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ನಂಬಿಕೊಂಡು ಸಾರ್ವಜನಿಕರಿಗೆ, ಬಡಬಗ್ಗರಿಗೆ ನಾವು ಸಹಾಯ ಮಾಡ್ಬೋದು. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು ಅಂತ ನನ್ನ ಒಂದು
ಅನಿಸಿಕೆ ಇದೆ. ಹ್ಮ್ ಹ್ಮ್ ಇದರ ನಂತರ ನಮ್ಮಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿ ಸಿ ರಾಯ್ ಅಂತ ಇದ್ದರು ಹ್ಮ್ ಮುಖ್ಯಮಂತ್ರಿಯಾಗಿ. ಹ್ಮ್ ಅವರು ಮುಖ್ಯಮಂತ್ರಿಯಾಗಿದ್ದರು. 1 ಅವರ್ ಅರ್ಧ ಗಂಟೆ ಪೇಷಂಟ್ ನೋಡಲಿಕ್ಕೆ ಸಮಯ ಕೊಡ್ತಿರಂತೆ ಡೈಲಿ. ಹ್ಮ್ ಹ್ಮ್ ಆ ರೀತಿ ನಾನು ಮುಂದೆ ಯಾವುದೇ ಇದ್ದಿದ್ರು ಹ್ಮ್ ಆ ಕಾಯಕನೇ ಮಾಡಬೇಕು ಅಂತ ಹ್ಮ್ ಹ್ಮ್ ನಾನು ಯೋಚನೆ ಮಾಡ್ಕೊಂಡಿದ್ದೀನಿ. ನಾವು ಯಾವುದೇ ಉನ್ನತ ಮಟ್ಟದ ಒಂದು ಇದಕ್ಕೆ ಹೋದ್ರೂ ಹ್ಮ್ ಪ್ರತಿ ಹಳ್ಳಿಗೆ ಹೋದಾಗಲೂ ಹ್ಮ್ 1 ಗಂಟೆ 2 ಗಂಟೆ ಅದಕ್ಕೆ ಮೀಸಲಿಟ್ಬಿಡೋದು. ಹ್ಮ್ ಹ್ಮ್ ಫಸ್ಟ್ ಪೇಷಂಟ್ಗಳು ನೋಡೋದು, ಆಮೇಲೆ ಮಿಕ್ಕಿದ ಕಾಯಕಗಳು ನೋಡಬೇಕು ಅನ್ನೋ ಹ್ಮ್ ಒಂದು ಮನೋಭಾವ ನನ್ನಲ್ಲಿ ಆಗ್ಲಿಂದ ಇದೆ. ಹ್ಮ್ ಅದನ್ನೇ ಮುಂದುವರಿಸ್ಕೊ ಹೋಗ್ತೀನಿ. ಹ್ಮ್ ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಮತ್ತು ತಾಲೂಕಿನ ಜನತೆಗೆ ಏನಾದರೂ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ? ನನ್ನ ತಾಲೂಕಿನಲ್ಲಿ ಏನಾಗಿದೆ ಅಂದರೆ ಇತ್ತೀಚಿನ ಇದರಲ್ಲಿ ವ್ಯಸನಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹ್ಮ್ ಏನೋ ಈ ದುಶ್ಚಟಗಳಿಗೆ, ಹ್ಮ್ ಈ ಕುಡಿತದ ದುಶ್ಚಟ, ಬಂಗಿ, ಅದೇನೋ ಗಾಂಜಾ, ಈ ಥರದ್ದು ಜಾಸ್ತಿ ಚಿಕಿತ್ಸೆ ನೀಡ್ತಾ ಇರ್ತೀನಿ ನನ್ನ ಹತ್ರ ಬಂದಾಗ. ಹ್ಮ್ ಹ್ಮ್ ಸೊ ಜೀವನ ಅನ್ನೋದು ಬರೀ ಈ ದುಶ್ಚಟಗಳಲ್ಲಿ ಎಂಜಾಯ್ ಮಾಡ್ತೀವಿ. ಕುಡಿದು ನನಗೆ ಎಂಜಾಯ್ ಬರ್ತದೆ, ನಾನು ಹಂಗೆ ಎಂಜಾಯ್ ಮಾಡ್ತೀನಿ, ನೀನು ಒಬ್ಬ ಮನುಷ್ಯನ. ನನಗೆ ಎಷ್ಟೋ ಜನ ನನಗೂ ಹೇಳ್ಸಿದ್ದಾರೆ ನನ್ನ ಫ್ರೆಂಡ್ಗಳು, ನಿಂದು ಒಂದು ಜನ್ಮನ ನೀನು ಕುಡಿದ್ಮೇಲೆ ಅದೇನಾಗಬೇಕು ಹಾಗೆ. ನಾವು ಜೀವನ ಎಷ್ಟು ದಿನ ಬದುಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ರೀತಿ ಬದುಕ್ತೀವಿ ಅನ್ನೋದು ಭಾಳ ಮುಖ್ಯ. ಹೌದು. ಆ ನಿಟ್ಟಿನಲ್ಲಿ ಬೇರೆ ಯುವ ಜನತೆಯನ್ನು, ಸಮಾಜವನ್ನು ಆ ನಿಟ್ಟಿನಲ್ಲಿ ತರಬೇಕು. ಯಾಕಂದರೆ ತಾಯಿ ತಂದೆಗಳು ನಮ್ಮ ಮೇಲೆ ಭಾಳ ಭರವಸೆ ಇಟ್ಕೊಂಡಿರ್ತಾರೆ. ನನ್ನ ಮಗ ಒಳ್ಳೆ ಬುದ್ಧಿ ಕಲಿತಾನೆ, ಒಳ್ಳೆ ನಡತೆ ಕಲಿತಾನೆ, ನನ್ನ ಮಗಳು ಒಳ್ಳೆ ಬುದ್ಧಿ ಕಲಿತಾಳೆ, ಈ ಥರ ಅವರು ನಮ್ಮ ಮೇಲೆ ಬಹಳ ಭರವಸೆ ಇಟ್ಕೊಂಡಿದ್ದಾಗ ನಾವು ಆ ದಾರಿಲೇ ನಡಿಬೇಕೆ ಹೊರತು ಹೇಳೋರು ಕೇಳೋರು ಮಾತು ಕೇಳ್ಕೊಂಡು ನಾವು ಆಳೋದ್ರೆ ತಾಯಿ ತಂದೆಯವರು ಮಾನಸಿಕವಾಗಿ ಅನುಭವಿಸ್ತಾ ಇರ್ತಾರೆ. ಹೌದು. ಪಾಪ ಅವರು ದುಃಖವನ್ನು ಹೇಳ್ಕೊಳಕ್ಕಾಗಲ್ಲ, ಹೇಳಿದ್ರು ಇವ್ರು ಕೇಳೋ ಪರಿಸ್ಥಿತಿಲಿ ಇವು ಇರಲ್ಲ, ಮೀರೋಗ್ಬಿಟ್ಟಿರ್ತಾರೆ. ಹಾಗಾಗಿ ಯುವಕರಾಗಿರ್ಬೋದು, ಮಕ್ಕಳಿಗೆ ಬೆಳೀತಕ್ಕಂಥ ಮಕ್ಕಳಾಗಿರ್ಬೋದು, ಅವ್ರಿಗೆ ಒಳ್ಳೆ ಮಾರ್ಗದರ್ಶನ ಕೊಡಬೇಕು, ಒಳ್ಳೆ ಸಂಸ್ಕಾರ ಕೊಡಬೇಕು. ಮೊದಲು ಜಾಯಿಂಟ್ ಫ್ಯಾಮಿಲಿ ಅಂತ ಇತ್ತು, ಅಲ್ಲಿ ಯಾರೇ ಆಗಲಿ ಅವ್ರು ಆ ಕಡೆ ಈ ಕಡೆ ಹೋಗ್ಬಾರ್ದಂಗೆ ಹಿರಿಯರು ನಮ್ಗೆ ಒಳ್ಳೆ ಬುದ್ಧಿವಾದ ಹೇಳೋರು ತಪ್ಪು ಮಾಡಿದ್ರೆ. ಈಗೆಲ್ಲ ಮದುವೆ ಆಗ್ತಿದ್ದಂಗೆ ಗಂಡನ್ನ ಬೇರೆ ಕಡೆ ಮಾಡ್ಕೊಬಿಡ್ತಾರೆ, ಅವ್ರಿಗೆ ತಿದ್ದವರು ಇರಲ್ಲ, ಹೇಳೋರು ಇರಲ್ಲ, ಕೇಳೋರು ಇರಲ್ಲ, ದಾರಿ ತಪ್ತವೆ. ಹೀಗಾಗಿ ಸಮಾಜ ಹಾಳಾಗ್ತಾ ಇದೆ. ಇನ್ನು ಮುಂದೆನಾದರೂ ಆ ಕೂಡು ಕುಟುಂಬದಲ್ಲಿ ಇದ್ಕೊಂಡು ಒಳ್ಳೆ ಸಂಸ್ಕಾರವನ್ನು ಮಕ್ಕಳಿಗೆ ಹೇಳ್ತಾ ಹೋದ್ರೆ ಒಂದು ಒಳ್ಳೆ ಸಮಾಜ. ನಮ್ಮ ಭಾರತದ ಸಂಸ್ಕೃತಿ ವಿಶ್ವದಲ್ಲಿ ಶ್ರೇಷ್ಠ ಸಂಸ್ಕೃತಿ. ಇವಾಗ ಬೇರೆ ದೇಶಗಳು ನಮ್ಮ ಸಂಸ್ಕೃತಿನ ಅಳವಡಿಸ್ಕೊತಾ ಇದ್ದಾವೆ. ನಮ್ಮ ಇಲ್ಲಿ ಜನಗಳೇನು ಮಾಡ್ತಾ ಇದ್ದಾವೆ, ಇತ್ತೀಚಿನ ಪೀಳಿಗೆ ಆ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ಕುಡಿದು ಯುವಕರು ಯುವತಿಯರು ಕುಡಿದು ಹಾಳು ಬಿದ್ದು ಹೋಗ್ತಾ ಇದ್ದಾರೆ. ಸಮಾಜದಲ್ಲಿ ತಲೆ ಎತ್ಕೊಂಡು ಹೋಗೋಕ್ಕಾಗಲ್ಲ. ಆ ರೀತಿ ತಾಯಿ ತಂದೆಯ ಗೌರವವನ್ನು ಹಾಳು ಮಾಡಲಿಕ್ಕೆ ಇತ್ತೀಚಿನ ಇದು ಮಾಡ್ತವೆ. ಸೊ ಹಾಗಾಗಿ ತಾಯಿ ತಂದೆ ತಮ್ಮನ್ನು ಬೆಳೆಸಲಿಕ್ಕೆ, ಓದಿಸ್ಲಿಕ್ಕೆ, ವಿದ್ಯೆ ಕೊಡಿಸ್ಲಿಕ್ಕೆ, ನಿಮ್ಮನ್ನು ಒಂದು ಒಳ್ಳೆ ಉತ್ತಮ ಮಟ್ಟಕ್ಕೆ ತರಲಿಕ್ಕೆ ಎಷ್ಟು ಶ್ರಮ ವಹಿಸ್ತಾರೆ ಅಂತ ಅದು ಅವ್ರಿಗೆ ಗೊತ್ತಿರುತ್ತೆ. ಹೌದು. ಅದನ್ನು ತಾವು ಹಾಳು ಮಾಡಬೇಡಿ ಅನ್ನೋದನ್ನ ಈ ಮುಖಾಂತರ ಈ ಯುವಕರಿಗೆ, ಇತ್ತೀಚಿನ ಪೀಳಿಗೆಗೆ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಈ ಜನಧ್ವನಿ ಮೂಲಕ ಅವರಿಗೆ ಒಂದು ಕಿವಿ ಮಾತನ್ನ ಈ ರೀತಿಯಾಗಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ನಿಮ್ಮ ಮಾತುಗಳು ನಮ್ಮ ಕೇಳುಗರಿಗೆ ಮತ್ತು ವಿಶೇಷವಾಗಿ ವೈದ್ಯರಾಗಲು ಕನಸು ಕಾಣುತ್ತಿರುವಂತಹ ಯುವಕರಿಗೆ ಖಂಡಿತ ಪ್ರೇರೇಪಣೆಯನ್ನು ನೀಡುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲಿ ಮತ್ತಷ್ಟು ಯಶಸ್ಸು ಹೀಗೆ ಸಿಗಲಿ ಎಂದು ನಾವು ಸಹ ಹಾರೈಸುತ್ತೇವೆ. ನಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ಸಂಪತ್ತಾದ ಆರೋಗ್ಯವನ್ನು ಕಾಪಾಡುವ ನಿಮ್ಮಂತಹ ಮಹಾನ್ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿರುವುದು ನಮಗೆಲ್ಲ ಸಹ ಹೆಮ್ಮೆಯ ಸಂಗತಿ. ನಿಮ್ಮ ಪ್ರತಿಯೊಂದು ಉತ್ತರವೂ ಸಹ ವೈದ್ಯರ ಕಠಿಣ ಪರಿಶ್ರಮ ಮತ್ತು ಮಾನವೀಯತೆಯನ್ನು ಬಿಂಬಿಸಿದೆ. ನಮ್ಮೆಲ್ಲರಿಗೂ ವೃತ್ತಿ ಸಂತೃಪ್ತಿ ಎಂದರೆ ಏನು ಎಂಬುದನ್ನು ನೀವು ಮತ್ತೊಮ್ಮೆ ಮನವರಿಕೆ ಮಾಡಿಸಿದ್ದೀರಿ. ತಮಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ಜನಧ್ವನಿ ಕೇಳುಗರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ತಮಗೂ ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದೇ ರೀತಿ ಮತ್ತೊಂದು ವೃತ್ತಿಯ ಕುರಿತು ಮುಂದಿನ ಸಂಚಿಕೆಯಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು. ವೃತ್ತಿ ಸಂತೃಪ್ತಿ, ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ. ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ. ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ. ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ.
ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.